ಪಕ್ಕದ ಹೇಳ್ರಿ. ದೇವರು ಹೇಳ್ತಾರೆ, ಆಶೀರ್ವಾದಕ್ಕೆ ಯೋಗ್ಯರಾದರೆ ಆ ಆಶೀರ್ವಾದ ಅವರ ತಲೆ ಮೇಲೆ ಇರ್ತೈತೆ, ಅವ್ರ ಕುಟುಂಬದ ಮೇಲೆ. ಆಶೀರ್ವಾದಕ್ಕೆ ಯೋಗ್ಯ ಇಲ್ಲ ಅಂದರೆ ಅವ್ರ ಮೇಲೆ ಆಶೀರ್ವಾದ ಇರೋದಿಲ್ಲ. ಆಮೇಲೆ ಮಾತಾಡಿ, ಕರೆಕ್ಟಾ? ಏಸು ಹೇಳ್ತಾರೆ ಇಲ್ವಾ? ಆಶೀರ್ವಾದಕ್ಕೆ ಯೋಗ್ಯ ಇರಿದ್ರೆ ಅವ್ರ ಮನೆ ಮೇಲೆ, ಅವ್ರ ಮನೆ ಒಳಗಡೆ ಆಶೀರ್ವಾದ ಇರ್ತೈತೆ. ಇದು ನೋಡಿ, ಒಬ್ಬ ದೇವ ಸೇವಕ ಏನಾದರೂ ಮಾತಾಡುವಾಗ ಬೈ ಚಾನ್ಸ್ ಏನಾದರೂ ಖರ್ಚು ಮಾಡಿದ್ರೆ ಖಂಡಿತ ಅದು ನಡೆದು ಬಿಡ್ತೈತೆ. ಆದರೆ 99% ಅನೇಕ ಸೇವಕರು ಅದನ್ನು ಮಾಡೋದಿಲ್ಲ. ಮಾಡ್ತಾರ? ಮಾಡೋದಿಲ್ಲ. ಯಾಕಂದರೆ ಎಲ್ಲರನ್ನೂ ಕೂಡ ಆಶೀರ್ವಾದಗಿರ್ಬೇಕಂತಲೇ ಒಬ್ಬ ಸೇವಕ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ನಾವೇನು ಅನ್ಸ್ಕೊಂತೀವಿ, ಕೆಲವು ಬಾರಿ ಕಾಣಿಕೆ ಕೊಟ್ಬಿಟ್ರೆ, ದಶಮಭಾಗ ಕೊಟ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿಬಿಡ್ತಿದೆ. ದಶಮಭಾಗದಲ್ಲಿ ಇಲ್ಲ, ವಾಕ್ಯದಲ್ಲಿ ನಿಮ್ಮ ಆಶೀರ್ವಾದ ಇರೋದು. ಆಮೇಲೆ ಎಷ್ಟು ಜನ ಗಾಡ್ ಸ್ಪೀಡು ಕಾನ್ಫಿಡೆನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಲ್ಲ ಗೊತ್ತಿಲ್ಲ. ಅರ್ಥ ಮಾಡಿಕೊಂಡವರು, ನಾನು ಹೇಳ್ತೇನೆ, ಅವರೆಲ್ಲರೂ ಸಬ್ಮಿಷನ್ ಆಗಿದ್ದಾರೆ, ಈಗಾಗಲೇ ಆಗಿದ್ದಾರೆ. ಸಬ್ಮಿಷನ್ ಅಂದರೆ ಏನು ಗೊತ್ತಾ ಅರ್ಥ? ಅಧೀನ ಆಗೋದು. ಇವಾಗ ನಾನು ಹೇಳ್ತೀನಿ, ರಾತ್ರಿ 12 ಗಂಟೆಯಲ್ಲಿ ಎದ್ದು, ಲಲಿತಮ್ಮ ನೀನು ಎದ್ದು 1 hour ಟಂಗ್ಸ್ ಮಾತಾಡಿದ್ರೆ ಮಾತಾಡಬೇಕು. ದಟ್ ಈಸ್ ಕಾಲ್ ಅಧೀನತೆ. ಯಾವಾಗ ಇದನ್ನು ಪ್ರಾಕ್ಟೀಸ್ ಮಾಡ್ತಿರೋ ಆಗ ಬೇರೇನು ಕೇಳಬೇಕಾಗಿಲ್ಲ. ಪ್ರಾಸ್ಪರಿಟಿನೋ ಸಕ್ಸಸ್ಸೋ ಅದು ಆಟೋಮೆಟಿಕ್ ನಿಮ್ಮಿಂದ ಬರ್ತಾ ಇರ್ತದೆ. ಇವತ್ತು ಅನೇಕ ಸಭೆಗಳಲ್ಲಿ ಸಬ್ಮಿಷನ್ ಇಲ್ಲ, ಸಬ್ಮಿಷನ್ ಇಲ್ಲ ಅಂದರೆ ಅಧೀನತೆ ಇಲ್ಲ. ಅಧೀನತೆ ಇಲ್ಲ ಅಂದರೆ ಸಕ್ಸಸ್ ತುಂಬ ಲೇಟ್. ನೀನು ಇದ್ರೂ ಕೂಡ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾವೇನೋ ಪಾಸ್ಟರ್ ಕೊಟ್ಬಿಟ್ರೆ ನೀವು ಯಾವಾಗ ಅಧೀನರಾಗ್ತಿರೋ ನೀವು ಆಟೋಮೆಟಿಕ್ ನಾನು ಹುಡ್ಕೊಂಬರ್ತೀರ. ಹಲ್ಲೆಲೂಯಾ. ನಾನು ಇಲ್ಲಿ ಕಾಣಿಕೆ ಬಗ್ಗೆ ಮಾತಾಡೋದೇ ಬೇಡ. ಯಾಕಂದರೆ ನೀವು ಯೋಚನೆ ಮಾಡ್ತಾರೆ, ಅಭಿಷೇಕ ಮುಖ್ಯನಾ ಹಣ ಮುಖ್ಯನಾ? ಹಲ್ಲೆಲೂಯಾ. ಹಾಗಾದರೆ ಒಬ್ಬನನ್ನ ದೇವರು ಅನಾಯಿಂಟ್ ಮಾಡಿ ನಿಲ್ಲಿಸಿರುವಾಗ ಅವನಿಗೆ ಖಂಡಿತ ನೀವು ಅಧೀನರಾಗಬೇಕು. ಅಧೀನ ಆಗಿಲ್ಲ ಅಂದರೆ ಅವನ ಲೈಫ್ ಬ್ರೇಕ್ ಆಗ್ತೈತೆ, ಅವನ ಕೆಲಸಗಳು ಬ್ರೇಕ್ ಆಗ್ತೈತೆ. ವಿಶ್ವಾಸಿಗೆ ಹೇಳ್ತಾ ಇದ್ದೀನಿ ನಾವು, ಅಧೀನತೆಯನ್ನು ದೇವರು ಮೆಚ್ಚುವ ದೇವನಾಗಿದ್ದ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅಧೀನತೆ ಇಲ್ಲ ಅಂದರೆ, ಇವಾಗ ನೋಡು, ಈ ಹಳೆ ಒಡಂಬಡಿಕೆಯಲ್ಲಿ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೀವಿ, ಕರೆಕ್ಟಾ? ಬಟ್ ಇವಾಗ ಅಧೀನರಾಗಿಲ್ವಾ? ಆಗಿದ್ದೇವೆ. ಓದಿದ್ದೀರಿ ಯಾವತ್ತಾದರೂ? ತಗೊಳ್ರಿ, ರೋಮನ್ ಬರೆದ ಪತ್ರಿಕೆ ತಗೊಳ್ರಿ. ನಾವೇನು ಅನ್ಸ್ಕೊಂತೀವಿ, ಇವಾಗ ನಾವು ಯಾವ ಫ್ರೀ ಬರ್ಡ್, ಇವಾಗ ಹೆಂಗ್ ಬೇಕಾದರೂ ಸಂಡೇ ಚರ್ಚಿಗೆ ಬಂದರೂ ನಡೀತೈತೆ, ಬುಧವಾರ ಪ್ರೇಯರ್. ಹಂಗಲ್ಲ, ನಾನು ಹೇಳಿದ್ರೆ ನೀವು ಬರಬೇಕು. ನೀನೇನು ಹೇಳೋದಂದ್ರೆ ನೀವು ಅಧೀನದಲ್ಲಿ ಇಲ್ಲ. ನಾನು ಬೇಕಾದ್ರೆ ಅವ್ರ ಸೋರ್ಸ್ನ ಸ್ಟಾಪ್ ಮಾಡ್ಬೋದು, ಇವಾಗ ಸ್ಟಾಪ್ ಮಾಡ್ಬೋದು. ಇವರ ಸೋರ್ಸ್ ಸ್ಟಾಪ್ ಆಗಲಿ ಅಂದರೆ ಖಂಡಿತ ಸ್ಟಾಪ್ ಆಗ್ತಿದೆ. ಎಲಿಯ ಪ್ರವಾದಿ ಅದನ್ನೇ ಮಾಡಿದ್ದು. ಅವ್ರು ಏನು ಮಾಡಿದ್ರು? ಮಳೆಯನ್ನೇ ದೇವರಾಗಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಮಳೆಯೇ ಒಂದು ದೇವತೆ ಅಂತ ಹೇಳಿದ್ರು. ಅದಕ್ಕೆ ಎಲಿಯ ಪ್ರವಾದಿ ಏನು ಮಾಡ್ದ? ನಾನು ಹೇಳೋ ತನಕ ಮಳೆ ಬರಬಾರ್ದು ಅಂದ. ಒಬ್ಬ ಸೇವಕ ಹೇಳಿದ್ರೆ ಖಂಡಿತ ಅದು ನಡೆದು ನೀವು ನೋಡ್ತೀರ. ನಾವು ಕೆಲವರೇ ನನಗೆಲ್ಲ ಕರೆಕ್ಟ್ ಆಗಿದೆಯಪ್ಪ, ನಾನೇನು ಆ ಸೇವಕರ ಹತ್ರ ಕೇಳಬೇಕು, ಪ್ರೇಯರ್ ಮಾಡಿಸ್ಕೊಳ್ಬೇಕು, ಅವ್ರಿಗೆ ಯಾಕೆ ನಾನು ಅಧೀನರಾಗಬೇಕು? ನಾನಿವತ್ತು ರಿಚರ್ಡ್ ಅವ್ರ ಸೋರ್ಸ್ ನಿಲ್ಲಿ ಅಂದರೆ ತಕ್ಷಣ ನಿಲ್ತಾ ಇದ್ದು. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಲ್ಲ, ಮಾಡಿದ್ರೆ ತುಂಬ ಡೇಂಜರ್ ನಿಮಗೆ. ಇದುವರೆಗೂ ಮಾಡಲಿಲ್ಲ, ಮಾಡೋದಿಲ್ಲ. ನನಗೆ ದೇವರಾತ್ಮ ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ಸಭೆಯಲ್ಲಿ ಈ ಅಧೀನತೆ ಇಲ್ಲದ ಕಾರಣನೇ ಅಹಂಕಾರವಾಗಿ ನಾವು ಮಾತಾಡ್ತೀವಿ, ಅದು ನಿಮಗೆ ಎಫೆಕ್ಟ್ ಆಗ್ತಿದೆ. ಸಭೆ ಅನ್ನೋದು ಅಧೀನದಲ್ಲಿರಬೇಕು. ನಾನೊಬ್ಬರಿಗೆ ಏನಾದರೂ ಹೇಳಿ ಬರ್ಬೇಕ್ರಿ ನೀವು ಅಂದರೆ ನೀವು ಬರಬೇಕು. ನಿಮ್ಮ ಇಷ್ಟು ಪ್ರಕಾರ ನಡೆಯೋದು ನೀವು ಅಧೀನತೆಯಲ್ಲಿ ಇಲ್ಲ. ಒಂದು ಕಂಪ್ನಿಯಲ್ಲಿ ಕೂಡ ನೀವೇನಾಗಿರ್ತೀರ? ಒಂದು ಮ್ಯಾನೇಜರ್ಗೆ ಅಧೀನರಾಗಿರ್ತೀರ.
ನೀನು ಇಷ್ಟ ಪ್ರಕಾರ ಕೆಲಸಕ್ಕೆ ಹೋಗೋಕ್ಕಾಗಕ್ಕಿಲ್ಲ, ನೀನು ಇಷ್ಟ ಪ್ರಕಾರ ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಅದಕ್ಕಿಂತ ಹೆಚ್ಚಾದವನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ನಿಂತಿರುವಾಗ ಈ ಸಭೆ ಅನ್ನೋನು ಅಧೀನತೆಗೆ ಬಂದಿಲ್ಲ ಅಂದರೆ ಯೋಚನೆ ಮಾಡ್ರಿ ಏನಾಗ್ಬೋದಂತ. ಕಾಣಿಕೆಯಲ್ಲಿ ನಿಮ್ಮ ಬ್ಲೆಸ್ಸಿಂಗ್ ಇಲ್ಲ, ತೈತಲ್ಲಿ ನಿಮ್ಮ ಬ್ಲೆಸ್ಸಿಂಗ್ ಇಲ್ಲ, ಅಧೀನತೆಯಲ್ಲೇ ನಿಮ್ಮ ಬ್ಲೆಸ್ಸಿಂಗ್ ಇರೋದೆ. ಇದ್ದೀರಾ? ಹೇಳಿದ ಅರ್ಥ ಆಗ್ತಿದೆಯಾ? ತಗೊಳ್ರಿ, ಆ ವಾಕ್ಯ ಓದ್ರಿ. ಅದ್ರ ಬಗ್ಗೆ ಬಹಳ ಮಾತಾಡ್ಬೋದು, ಬಟ್ ನಾನು ಮಾತಾಡೋದು ಜಸ್ಟ್ ಒಂದು ಎರಡು ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ದಿನಗಳೆಲ್ಲ ಆ ಸಬ್ಜೆಕ್ಟ್ ಮಾತಾಡ್ತೇನೆ. ಯಾಕೆ ನೀವು ಎಚ್ಚರ ಆಗಬೇಕು. ನೀವೇನು ಮಾಡ್ತೀರಾ? ನಾನೇನು ಇವ್ರಿಗೆ ಅಧೀನದಲ್ಲಿ ಇರೋದು? ಹಾಗಾದರೆ ನೀವು ದೇವ್ರಿಗೆ ಅಧೀನರಾಗಿಲ್ಲ, ದೇವರು ಅಪಾಯಿಂಟ್ ಮಾಡಿದಂತಹ. ಇವಾಗ ನನ್ನ ಮಗಳು ಹೇಳ್ತಾನೆ ಇದ್ಲು, ಎಷ್ಟು ಜನ ಗಮನಿಸ್ತಾರೆ ಗೊತ್ತಿಲ್ಲ. ಏನು ಹೇಳಿದ್ಲು ಹೇಳಿ ನೋಡೋಣ. ನೋಡಿ, ನೀವು ಗಮನಿಸಿಲ್ಲ. ಏನು ಹೇಳಿದ್ಲು? ನಾನಿವತ್ತು ಅದನ್ನು ನಿಲ್ಲಿಸಿದ್ರೆ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟರು ಅಂತ ಹೇಳ್ತಾ ಇರೋದೇ, ನೀವು ಅದು ಹೊಂದ್ಕೊತಾ ಇದ್ದೀರಾ. ಇವತ್ತು ನಾನು ಈ ವರ್ಡ್ ಹೇಳಿ ಅದನ್ನು ನೀವು ಅಂತ ಹೇಳುವಾಗ ಇವತ್ತಿಂದ ನಿಮ್ಮ ಸೋರ್ಸ್ ಸ್ಟಾಪ್ ಆಗ್ತದೆ, ನಿಲ್ಲಕ್ಕೆ ನಿಂತೋಗ್ತೈತೆ. ಶಾಕ್ ಆಗ್ತಾ ಇದೆಯಾ? ದೇವರು ಒಬ್ಬ ಸೇವಕರನ್ನು ಅವ್ರ ಸಭೆಯಲ್ಲಿ 20 ಜನ ಇದ್ದರು, 30 ಜನ ಇದ್ದರು, ನಾವು 10,000 ಜನ ಇವರು ಅಭಿಷೇಕಿಸಲ್ಪಡಲ್ಲ. 10 ಜನ ಇದ್ರು ಕೂಡ ಒಬ್ಬನ ಮೇಲೆ ಅಭಿಷೇಕ ಇದ್ದರೆ ಅವ್ನು ಮಾತಾಡಿದ್ರೆ ನಡೀತೈತಿ. ಇವಾಗ ಏನು ಹೇಳಿದ್ರು ಜ್ಞಾಪಕ ಮಾಡಿದೆ ವರ್ಷಿಪ್ ಮಾಡುವಾಗ? ಅದೇನು ಹೇಳಿದ್ರು ಗಮನಿಸ್ತೀರಾ? ನಾವು ಗಮನಿಸಲ್ಲ, ಕೆಲವೊಬ್ಬರು ಪ್ರಸಂಗನ ಗಮನಿಸಲ್ಲ. ಅದೇ ಹೇಳೋದು, ಅವಿಧೇಯತೆ ಪ್ಲಸ್ ಅವಿಧೇಯತೆ ಇದ್ರೆ ಏನು ಬರ್ತಿದೆ? ಅವಿಧೇಯತೆ ಇದ್ರೆ ನೀವು ಅಧೀನರಾಗಲ್ಲ. ದೇವರಿಗೆ ಇಡಿಸ್ತಾರೆ ಒಂದೇ ಒಂದು ವಿಷಯ ಏನಂದರೆ ಅವಿಧೇಯತೆ, ಇನ್ನೊಂದು ಅಧೀನರಾಗಿ ಇಲ್ಲದೆ ಇರೋದು. ದೇವರಿಗೆ ಅಧೀನರಾಗಿರ್ಬೇಕಂತಲೇ ಇಷ್ಟ. ಹಿಂಸೆಗೆ ಒಳಪಡಿಸೋಕ್ಕಾಗಿ ನಿಮ್ಮನ್ನು ಅಧೀನರಾಗಿ ಅಂತ ಹೇಳ್ತಿಲ್ಲ. ದೇವರ ಆಶೀರ್ವಾದಗಳು 100 ಫೋಲ್ಡ್ಸ್ ನಿಮ್ಮ ಲೈಫಲ್ಲಿ ಕೆಲಸ ಮಾಡಲಿ ಅಂತ ನಿಮ್ಗೆ ನಾವು ಹೇಳ್ತಾ ಇದ್ದೀವಿ ಅಷ್ಟೆ. ನೀವೇನೋ ನನಗೆ ತಂದು ಕೊಡಿ ಅಂತ ಹೇಳ್ತಾಯಿಲ್ಲ, ಕೊಡಿ ಅಂತ ಹೇಳ್ದೆ ಕೊಡಬೇಕು ನೀವು. ನಾನೊಬ್ಬರು ಡಿಕ್ಲೇರ್ ಮಾಡ್ತೀನಿ, ಮಲ್ಲು ನೀನು ನಂಗೆ 5 ಕಾರು ಕೊಡ್ತೀಯಾ? ನಾನು ಡಿಕ್ಲೇರ್ ಮಾಡಿದ್ರೆ ಮುಗೀತು. ಖಂಡಿತ ಅವ್ರು ಕೊಡ್ತಾರೆ, ನೀವು ನೋಡ್ತೀರ. ಐ ಆಮ್ ನಾಟ್ ಜೋಕಿಂಗ್. ಒಂದು ಸ್ಕೂಲ್ಗೆ, ಕಾಲೇಜ್ಗೆ, ಒಂದು ಕಂಪ್ನಿಗೆ ಅಧೀನತೆ ಅವಿಧೇಯತೆ ಇದ್ರೆ ಇರ್ತೈತ ಕೆಲಸ? ಸಂಬಳ ಬರ್ತಿದ್ದ? ಕಮಾನ್ ಹೇಳ್ರಿ, ಮಾತಾಡ್ರಿ. ಹಾಗಾದರೆ ಚರ್ಚ್ ಅದಕ್ಕಿಂತ ದೊಡ್ಡದು. ಅದು ನೀವು ಅಧೀನರಾಗದಂತೆ ಅಂಧಕಾರದ ದುರಾತ್ಮ ಡೈಲಿ ಕೆಲಸ ಮಾಡ್ತಾ ಇರ್ತಾನೆ. ಪೌಲ ಹೇಳ್ತಾನಲ್ಲ, ನಾವು ಹೋರಾಡುವುದು ರಕ್ತ ಮಾಂಸದಲ್ಲ, ನಾವು ಹೋರಾಡೋದು ಯಾವ್ರ ಜೊತೆ? ಅವನು ಬಂದು ನಾವು ಬೆಸ್ಟಾಗಿ ಇರಬೇಕು ಅನ್ನೋದು ಅವನಿಗೆ ಇಷ್ಟ ಇಲ್ಲ. ಯಾರಿಗೆ? ಇವಾಗ ನೋಡಿ, ಪಾಸ್ಟ್ರೆ ಒಂದು ಕೈನಲ್ಲಿ ಒಂದು ಒಳ್ಳೆ ಬ್ರೇಸ್ಲೆಟ್ರು, ಒಂದು ಒಳ್ಳೆ ಚೈನ್ ಹಾಕೊಂಡ್ ನಿಂತ್ಕೊಂಡ್ರೆ ಸೈತನ ಫಸ್ಟ್ ನಿಮ್ಮ ಹತ್ರ ಬಂದು ಮಾತಾಡ್ತಾನೆ. ಯಾಕೆಂದ್ರೆ ದೇವರು ಒಬ್ಬರನ್ನ ಏನು ಮಾಡ್ತಾರಂತೆ? ಒಬ್ಬ ಸೇವಕನ ಏನು ಮಾಡ್ತಾರಂತೆ? ಅಭಿಷೇಕ ಇರ್ಲಪ್ಪ, ಸ್ವಲ್ಪ ಇರಲಿ. ಅಭಿಷೇಕಿಸಿದವನ್ನ ಸೆಲೆಬ್ರೇಟ್ ಅಂದರೆ ಅಲಂಕರಿಸುವಾಗ ಸೈತಾನಿಗೆ ಒಬ್ಬ ಸೇವಕ ಅಲಂಕಾರವಾಗಿರೋದು ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಅಲಂಕಾರ ಮಾಡಿದ ಫಸ್ಟ್ ದೇವ್ರ ಸೈತಾನಿಗೆ ಎಲ್ಲ ಥರದ ರತ್ನಗಳನ್ನು ಅವನಿಗೆ ಹಾಕಿದ್ದು. ಅದಕ್ಕೆ ನನಗಾಗಲಿ ನಿಮಗಾಗಲಿ ಅಲಂಕಾರ ಮಾಡೋದನ್ನ ಅವನು ಸಹಿಸಲ್ಲ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಮಾತಾಡ್ತಾನೆ, ಪಾಸ್ಟ್ಗೆ ಚೈನ್ ಬೇಕಾ, ಪಾಸ್ಟ್ಗೆ ಸೂಟ್ ಬೇಕಾ, ಪಾಸ್ಟ್ಗೆ. ನೀವು ಅವಾಗ ಎಸ್, ನನ್ನ ಪಾಸ್ಟ್ಗೆ ಇನ್ನೊಂದು ಚೈನ್ ಬೇಕು, ಇನ್ನೊಂದು ಉಂಗುರ ಬೇಕು, ಎಸ್ ಅವ್ರು ಅಲಂಕರಿಸ್ತೀರ ಅಂದ್ರೆ ಅವಾಗ ಅವನನ್ನ ನೀವು ಗೆಲ್ತೀರಾ. ಪಾಯಿಂಟ್ ಅರ್ಥ ಆಯ್ತಾ? ಎಜೆಕಿಯೇಲ್ ಪ್ರವಾದಿ ಪುಸ್ತಕದಲ್ಲಿ ಯಾರನ್ನ ಅಲಂಕಾರ ಮಾಡಿದ್ದೆ ಅವರು? ಯಾವಾಗ ಅವನು ಆ ಪ್ಲೇಸ್ ಅಂದ್ರೆ ಫಸ್ಟ್ ದೇವ್ರ ಪ್ಲೇಸ್ ಟ್ರೈ ಮಾಡ್ದ, ನೆಕ್ಸ್ಟ್ ಆದಾಮನ ಪ್ಲೇಸ್ ಟ್ರೈ ಮಾಡ್ದ. ಎರಡು ಸಿಗದೆ ಇರುವಾಗ ಅಲಂಕಾರವಾಗಿ ಯಾರು ಇರಬಾರ್ದು, ವಿಶ್ವಾಸನಿರು. ಯಾವಾಗ ನೀವು ನನ್ನ ಅಧೀನತೆಗೆ ಬಂದಿಲ್ವೋ ನೀವು ಅಲಂಕಾರವಾಗಿ ಇರಕ್ಕೆ ಆಗೋದಿಲ್ಲ. ಅವನ ಯಾಕಂದ್ರೆ ಇದೆಲ್ಲ ನಡೀತಾ ಇರೋದು ಏನು ಗೊತ್ತಾ? ಅಂಧಕಾರ ಶಕ್ತಿಗಳು ಕ್ರಿಯೆ ಮಾಡ್ತಾರೆ. ನೀವು ಚರ್ಚೆಯಲ್ಲಿ ಬಂದು ಬ್ಯಾಪ್ಟಿಸಮ್ ತಗೊಂಡಿರ್ಬೋದು, ಬಟ್ ನೀವು ಎಲ್ಲೋ ಬೇರೆ ಕಡೆ ಅಧೀನರಾಗಿದ್ರೆ ಅವನ ಮಾತು ಕೇಳ್ತಾ ಇರ್ತೀರ. ಇವತ್ತು ನಾನು ಒಬ್ಬರಿಗೆ ಹೇಳ್ತೀನಿ, ಸುರೇಶ್, ಇನ್ಮೇಲೆ ನಮ್ಮ ವಿಶ್ವಾಸ ಯಾರ ಮನೆಗೆ ನೀನು ಹೋಗ್ಬಾರ್ದು ಅಂದ್ರೆ ಏನದು? ಅಧೀನತೆ. ಎಸ್, ಪಾಸ್ಟ್ ಹೇಳಿದ್ದಾರೆ, ನಾನು ಆ ಮಾತುಗೆ ಅಧೀನನಾಗ್ತೀನಿ.
ಅನ್ನುವಾಗ ಸುರೇಶ್ನ ಬೇರೆ ಲೆವೆಲ್ ದೇವರು ತಗೊಂಡು ಹೋಗ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಮನೆಗೆ ಬೇರೆ ಯಾವ ಸೇವಕರು ಬರಬಾರ್ದು ಅಂತ ನೀನೇನು ಮಾಡ್ಬೇಕು, ಅದಕ್ಕೆ ಅಧೀನನಾದಾಗ ಅಲ್ಲಿ ದುರಾತ್ಮನ ಕೆಳಗಿದ್ಯಾ, ಹೋಲಿ ಸ್ಪಿರಿಟ್ ಕೆಳಗಿದೆ ಗೊತ್ತಾಗ್ಬಿಡುತ್ತೆ. ನಾವು ನಮ್ಮ ಒಬ್ಬ ಸೇವಕನ ಮೀರಿ ನೀನು ಮಾಡುವಾಗ ನೀನು ಖಂಡಿತವಾಗಲೂ ಕೂಡ ಲೂಸಿಫರ್ ಕೆಳಗೆ ಇರೋ ಬ್ಯಾಪ್ಟಿಸಮ್ ತಗೊಂಡಿದ್ರು ಕೂಡ. ಶಾಕ್ ಆಗ್ತಿದೆಲ್ಲ. ಕೆಲವೊಂದು ವಿಷಯ ನನಗೆ ದೇವರು ರಿವೀಲ್ ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ. ನಿಮ್ಮ ಸಭೆ ಹೆಂಗಿರಬೇಕು, ಈ ಡಿಸೈನ್ ಚೇಂಜ್ ಆಗಬೇಕು, ಅವ್ರ ಮನಸ್ಥಿತಿ ಚೇಂಜ್ ಆಗಬೇಕು. ಬರುವಾಗಲೇ ಮಖ ಗಂಟು ಹಾಕೊಂಡು ಬರ್ತೇವೆ, ಹೋಗುವಾಗಲೂ ಗಂಟು ಇದೆಲ್ಲ ಯಾರು ಮಾಡೋದು? ಇದೆಲ್ಲ ಅಂಧಕಾರ ಶಕ್ತಿಗಳು. ಯಾಕಂದರೆ ಅವನಿಗೆ ನಾವು ಅಲಂಕಾರವಾಗಿರೋದು ನೀವು ಇಷ್ಟ ಇಲ್ಲ, ನಾನು ಇಷ್ಟ ಇಲ್ಲ. ಪಾಯಿಂಟ್ ನೋಟ್ ಮಾಡ್ಕೊಂಡ್ರ? ಸೈತಾನ ದೇವರ ಅಲಂಕಾರವಾಗಿ ಅವನಿಗೆ ಹಾಕದ ಒಡವೆಗಳೇ ಎಲ್ಲ ಸೈತಾನಿಗೆ. ಕರೆಕ್ಟ್? ಎಲ್ಲಿರಕ್ಕೆ? ದೇವರ ಹತ್ರ ಇರಕ್ಕೆ. ಹಾಗಾದ್ರೆ ಸೇವಕ ನೋಡಿ ನೀವು ಹೆಂಗೆ ಏನು ಮಾಡ್ಬೇಕು ಹೇಳಿ? ಅವ್ರಿಗಿದೆ ಸಾಕ್ಬಿಡಿ. ಇಲ್ಲ ಇನ್ನು ಅನ್ನುವಾಗಲೇ ನಿಮ್ಮ ಇದು ತುಂಬ್ತಾ ಇದೆ. ನೀವು ಅಲಂಕಾರವಾಗ್ತೀರಿ, ನಿಮ್ಮ ಮಕ್ಕಳ ಅಲಂಕಾರವಾಗ್ತಾರೆ. ಯಾವ ಸಭೆಯಲ್ಲಿ ಇಲ್ಲ ಇದು. ಪಾಸ್ಟರ್ ಬಗ್ಗೆ ಕಂಪ್ಲೇಂಟ್. ಯಾರು ಇದು ಮಾಡ್ತಾ ಇರೋದು? ಸೈತಾನ. ಅದಕ್ಕೆ ಪೌಲ ಬರುತ್ತೆ, ನಾವು ಹೋರಾಡ್ತಾ ಇರೋದು ಮನುಷ್ಯ ಮಾತ್ರದವರಲ್ಲ. ಇವಾಗ ನಾನು 3 ಉಂಗುರ ಹಾಕಿದ್ದೀನಿ ಇವತ್ತು. ಕರೆಕ್ಟ್? ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ. ಯಾಕೆ? ನಿಮ್ಮ ಮನಸ್ಸಲ್ಲಿ ಏನು ಬರ್ತೀವಿ ಇವಾಗ ನಿಮ್ಗೆ ಈಗಾಗಲೇ ಕೆಲವರಿಗೆಲ್ಲ ಅದು ಬಂದಿದೆ. ಅದು ನೀವಲ್ಲ, ಪರಿಶುದ್ಧಾತ್ಮನಲ್ಲಿ ಹೇಳಿರೋದು. ಪರಿಶುದ್ಧಾತ್ಮ ನಮ್ಮನ್ನು ಅಲಂಕರಿಸ್ತಾನೆ. ಜೋಸೆಫನಿಗೆ ಚಿನ್ನದ ಸರಪಳಿಯನ್ನು ಹಾಕಿದ್ರು ಪರಿಶುದ್ಧಾತ್ಮರು. ನನ್ನ ದೇವರು ಅಲಂಕರಿಸುವ ದೇವರು, ಡೆಕೋರೇಟ್ ಮಾಡ್ತಾರೆ ಅವರು. ಇದ್ದೀರಾ? ಕೆಲವರು ಕೈ ಎತ್ತಬೇಡ್ರಿ. ನಿಮ್ಮ ಮನಸ್ಸಲ್ಲಿ, ಕೆಲವ್ರ ಮನಸ್ಸಲ್ಲಿ ಅದು ಬಂತೀಗ. ಸೇವಕರಿಗೆ ಇದು ಬೇಕಾ? ದೇವರ ಅಲಂಕಾರ ಮಾಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳ. ದೇವರ ಅಲಂಕರಿಸ್ತಾರೆ. ದೇವರ ಪರಲೋಕದ ಚಿನ್ನದ ರಸ್ತೆ ಹಾಕಿದ್ದಾರೆ. ಯಾಕೆ? ದೇವರ ಅಲಂಕರಿಸುವ ದೇವನು. ನೀನು ಯಾವಾಗ ಸರೆಂಡರ್ ಆಗ್ತೀಯೋ, ಯಾವಾಗ ಅಧೀನದಲ್ಲಿ ಬರ್ತೀಯೋ, ನೋಡಿ ಅಧೀನತೆ ಇಲ್ಲ. ನಾವು ವಾಕ್ಯನ ಕೇಳಲ್ಲ ಕೆಲವು ಬಾರಿ, ಏನು ಹೇಳ್ತಾರೆ ಬಿಡಿ. ನೀವಿನ್ನೂ ಬ್ಯಾಪ್ಟಿಸಮ್ ತಗೊಂಡಿದ್ರು ಕೂಡ ಎಲ್ಲೋ ಬೇರೆ ಒಂದು ಶಕ್ತಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ಮನ್ನು ಪರಿಶುದ್ಧಾತ್ಮನೇ ಕಂಟ್ರೋಲ್ ಮಾಡಬೇಕು. ಹೋಲಿ ಸ್ಪಿರಿಟ್ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಪೌಲ ಬರಿತಾನೆ, ಎಲ್ಲರೊಂದಿಗೆ ಸಮಾಧಾನವಾಗಿರಿ. ಇನ್ನು ಕೆಲವರು ಹೇಳ್ತಾರೆ, ಬಡವರು ಕೊಡ್ಬೋದಲ್ವಾ? ಈ ಮಾತನ್ನು ಯಾರು ಹೇಳಿದ್ರು? ಯೂದಾಸ್ ಹೇಳ್ದ. ಯಾವಾಗ ಹೇಳ್ದ? ಯಾರು ಹಾಕಿದ ಎಣ್ಣೆದ ಕೊಬ್ಬರಿ ಎಣ್ಣೆ ಅಲ್ಲ, ಅದು ಲಕ್ಷಾಂತರ ಬೆಲೆ ಬಾಳುವಂಥ ಸುಗಂಧ ತೈಲ. ಇವಾಗ ಒಂದು ಪಾಯಿಂಟ್, ಸುಗಂಧ ತೈಲ ಬಂದ್ಬಿಟ್ಟು ಅವಳ ಲೈಫ್. ಅದು ಯಾರ ಲೈಫು? ಅವಳ ವೇಶ್ಯ ಲೈಫ್. ಅದನ್ನ ಹಾಕ್ಕೊಂಡು ಹೋದ್ರೇನೆ ಆಕರ್ಷಣೆಗೆ ಒಳಗಾಗ್ತಾಳೆ. ತನ್ನ ಸೋರ್ಸನ್ನು ಏನು ಮಾಡ್ತಾಳೆ? ತಗೊಂಡೋಗಿ ಕ್ರಿಸ್ತನ ಕಾಲಿಗೆ ಹಾಕಿ ಕ್ರಿಸ್ತನಿಗೆ ಅಧೀನಲಾಗ್ತಾಳೆ. ಅದಕ್ಕೆ ಅವಳ ಹೆಸರನ್ನ ಇವತ್ತರೆಗೂ ನಾವು ಓದ್ತಾನೆ ಇದ್ದೀವಿ. ಅಧೀನರಾಗೋದು ಯಾವಾಗ? ಏನು ಗೊತ್ತಾ? ನಮ್ಮ ಹತ್ರ ನಾವು ಹೇಳ್ತೀವಿ, ಪಾಸ್ಟರ್ ಅದು ಬಂದ ಮೇಲೆ ಏನಾದರೂ ಏನು ಸೋರ್ಸ್ ಇದೆಯೋ, ನಿನಗೆ ಏನು ಸೋರ್ಸ್ ಇದೆಯೋ ಅದೇ ನಿನ್ನ ದೇವರ ಡೆಕೋರೇಷನ್. ಅದೇ ನಿನ್ನ ಮುಂದಿನ ಲೈಫು. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀವು ಡೈಲಿ ಆಫರಿಂಗ್ ಕಳಿಸ್ಬೋದು. ಆಫರಿಂಗ್ ಏನು ಮಾಡಲ್ಲ, ನಿಮ್ಮನ್ನು ಅಧೀನತೆಯೇ ನಿಮ್ಮನ್ನು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಿದೆ. ಅವಾಗ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಕೇಳಿದೆ, ಅಭಿಷೇಕ ದೊಡ್ಡದ ನಿಮಗೆ ಹಣ ದೊಡ್ಡದ? ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ನಾವು ಒಂದು ಕಾಲದಲ್ಲಿ ಯಾರಿಗೊಬ್ಬರಿಗೆ ಏನಾಗಿದ್ವಿ? ಅಧೀನರಾಗಿದ್ವಿ. ಅದಕ್ಕೆ ಬೈಬಲ್ ಹೇಳ್ತಿದ್ದ, ಅಂಧಕಾರ ದೊರೆತನಕ್ಕೆ ನಾವೇನಾಗಿದ್ವಿ? ಅಧೀನರಾಗಿದ್ವಿ. ಈಗ ನಾವು ಪರಿಶುದ್ಧಾತ್ಮನ ಅಧೀನರಾಗಿದೆ. ಓದ್ರಿ ಆ ರೋಮನ್ಸ್ ಎಲ್ಲ ವಾಕ್ಯ ಓದಿ, 6ನೇ ಅಧ್ಯಾಯನ.
16ನೇ ವಾಕ್ಯ ಓದಿ, 17ನೇ ವಾಕ್ಯ ಓದಿ. 6:17. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದ್ದರಿಂದಲೂ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾದ್ದರಿಂದಲೂ. ನೀವು ಏನಕ್ಕೆ ದಾಸರಂತೆ? ನೀತಿಗೆ. ಮಾತಾಡಿ. ಆವಾಗ ಯಾವಾಗ ದಾಸರಾಗಿದ್ರಿ? ಪಾಪಕ್ಕೆ. ಸ್ವಲ್ಪ ಮಾನಿಟರ್ ಕಮ್ಮಿ ಮಾಡಿ. ಮೊದಲು ಯಾವ್ದಕ್ಕೆ ದಾಸರಾಗಿದ್ರಿ? ಪಾಪಕ್ಕೆ. ಈಗ ನೀತಿಗೆ. ಒಟ್ಟಲ್ಲಿ ಈಗಲೂ ಕೂಡ ನೀವು ಎಲ್ಲೋ ಒಂದು ಕಡೆ ಅಧೀನದಲ್ಲಿ ಇದ್ದೀರಾ. ಇಷ್ಟ ಪ್ರಕಾರ ಅಲ್ಲ, ಆ ಪರಿಶುದ್ಧಾತ್ಮನ ಅಧೀನತೆಗೆ ಬರಬೇಕು. ಇವಾಗ ವಿಶ್ವಾಸಿಗಳಲ್ಲೂ ಅನೇಕ ಬಾರಿ ಫೇಲ್ಯೂರ್ ಯಾಕೆ ಅಂದರೆ ಬಿಕಾಸ್ ಆಫ್ ಸಬ್ಮಿಷನ್. ನೋ ಸಬ್ಮಿಷನ್, ನಿಮ್ಮ ಪ್ರಾಬ್ಲಮ್ಗೆ ಸ್ಯಾಲ್ವೇಷನ್ ಇಲ್ಲ. ಎಷ್ಟು ಜನ ಅಧೀನರಾಗಿದ್ದೀರ ನನಗೆ? ಎಷ್ಟು ನಾನು ಹೇಳೋದನ್ನು ಹಂಗೆ ಫಾಲೋ ಮಾಡ್ತೀರಾ? ಅಲ್ಲಿ ನಾವು ಪರಿಶುದ್ಧಾತ್ಮರನ್ನು ಏಟ್ ಕೊಡ್ತಾ ಇದ್ದೇವೆ, ನಮಗೆ ಹೇಗೆ ಗೊತ್ತಿಲ್ಲದಂಗೆ. ಒಬ್ಬ ಸೇವಕನ ಬಗ್ಗೆ ಮಾತಾಡಿದ ಎಷ್ಟು ತಪ್ಪು ಗೊತ್ತಾ ನಿಮಗೆ? ಎಷ್ಟು ತಪ್ಪು ಗೊತ್ತಾ? ಬೆಳಿಗ್ಗೊಬ್ಬರು ನನ್ನ ಜೊತೆ ಮಾತಾಡ್ತಾ ಇದ್ರು. ಸಾಧ್ಯ ಆದರೆ ಅವ್ರು ಬಂದು ವಿಟ್ನೆಸ್ ಕೊಡ್ತಾರೆ. ಫಸ್ಟ್ ನಮ್ಮ ಅಪ್ಪ ನಮ್ಮನ್ನ ಕ್ಷಮಿಸಿ, ಅವ್ರ ಅಪ್ಪ ಅಂತ. ಯಾವಾಗ ನೀವು ಅಧೀನರಾಗ್ತೀವೋ ನಾನು ನೀವು ಪಾಸ್ಟ್ ಅಂತ ಇನ್ಮೇಲೆ ಕರೆಯಲ್ಲ, ಅಪ್ಪ ಅಂತಲೇ ಕರೆಯೋದು. ಈ ಸಬ್ಮಿಷನ್ ಇಲ್ಲ ಅಂದರೆ ಅಂಕಲ್, ಪಾಸ್ಟರ್ ಹೇಗಿದ್ದೀರಾ? ಯಾಕಂದರೆ ಅಧೀನತೆಗೆ ಬಂದಿಲ್ಲ ಅಂದರೆ ನಿಮಗೆ ಒಪ್ಕೊಳ್ಳೋಕೆ ಆಗಲ್ಲ ನನ್ನ ಅಪ್ಪ ಅಂತ. ಅಪ್ಪ ಏನಾದರೂ ಬೈದ್ರೆ ಹೋಗ್ಬಿಡ್ತೀರಾ? ಅಪ್ಪ ಇದನ್ನು ಒಂದು ಹೋಗಿ ಪಂಚಾಯತಿಗ್ತೀರಾ 4 ಮನೇಲಿ ಕೂತ್ಕೊಂಡು? ವೈ? ಯುವರ್ ಡ್ಯಾಡಿ. ಬೈಬಲ್ ನನ್ನನ್ನು ನಿಮ್ಮನ್ನ ಮಕ್ಕಳನ್ನಾಗಿ ನನ್ನ ತಂದೆಯಾಗಿ ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಯಾವಾಗ ಆ ಒಂದು ಎಕ್ಸೆಪ್ಟೆನ್ಸ್ ಬರ್ತೈತೋ ಅಲ್ಲಿ ನೀನು ಅಧೀನನಾಗೋದೆ ಅಂತ ಲೆಕ್ಕ. ನಿಮ್ಮ ತಂದೆ ಒಳ್ಳೆ ಸೂಟ್ ಹಾಕ್ಕೊಂಡು ಕೈನಲ್ಲಿ ಬ್ರೇಸ್ಲೆಟ್ ಹಾಕೊಂಡು ಓಡಾಡಿದ್ರೆ ನೀವೇನಂತೀರಾ? ನಿಮ್ಮ ಅಪ್ಪ ಏನೂ ಇಲ್ಲ, ತಿರುಬೋಕಿ ಥರ ಹೋಗ್ತಾನೆ, ಅವಾಗ ಯಾರಿಗೆ ಮಾನ ಹೋಗೋದು? ಮಾತಾಡಬೇಕು. ನೀವು ಶಾರೀರಿಕ ತಂದೆಯವನ್ನ ಹಂಗೆ ಯೋಚನೆ ಮಾಡಿದ್ರಿ, ಕೆಲವರು ಅದನ್ನು ನೋಡಲ್ಲ ಬಿಡಿ. ಆದರೆ ಅದಕ್ಕಿಂತ ದೊಡ್ಡ ಸ್ಥಾನ ಇಲ್ಲಿರೋದು ಆತ್ಮಿಕ ತಂದೆ. ಇದ್ದೀರಾ? ಕಳೆದ ರಾತ್ರಿ ನಮ್ಮ ಮನೆಯಲ್ಲಿ ಒಬ್ಬ ಸೇವಕರು ಬಂದರು. ಸುಮಾರು 6 ಅವರ್ಸ್ ನಮ್ಮ ಮನೆಯಲ್ಲಿ ಬೈಬಲ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಅನೇಕ ವಿಷಯ ಹೇಳ್ತದೆ. ಆಗ ನಮ್ಮ ಮನೆಯಲ್ಲಿ ಅವರು ಒಂದೊಂದು ವಾಕ್ಯ ಹೇಳ್ತಾ ಇರುವಾಗ ನಾವು ಕೆಲವೊಂದು ಕಾರ್ಯಗಳಿಗಾಗಿ ನಮ್ಮ ಮಕ್ಕಳು ಅವರು ಏನೋ ಅವರು ಪಾಕೆಟ್ ಮನೆ ಸೇರಿಸಿಟ್ಟಿದ್ರು. ನಮ್ಮ ಲಾಸ್ಟ್ ಮಗಳಿಂದ ಮೊದಲುಕೊಂಡು, ನಮ್ಮ ದೊಡ್ಡ ಮಗಳಿಂದ ಮೊದಲುಕೊಂಡು, ನಮ್ಮ ಅಮ್ಮನಿಂದ ಮೊದಲುಕೊಂಡು ಟೋಟಲ್ ಆಗಿ 7 ಜನ ಕೂತ್ಕೊಂಡು ಬೈಬಲ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಕೆಲವೊಂದು ವಿಷಯಗಳು ಹೇಳುವಾಗ ನಿಯರ್ಲಿ ನನ್ನ 1 lakh ನಾವು ಆಫರಿಂಗ್ ಕೊಟ್ವಿ ನೈಟು. 1 lakh ಜಾಸ್ತಿ, 1.25 ಲಕ್ಷ. ಒಬ್ಬ ನನ್ನ ಸ್ಪಿರಿಚುವಲ್ ಸನ್ ಬಂದು, ಪಾಸ್ಟರ್, ನಾನು ಅವನ ಅಪ್ಪ ಅನ್ಕೊಂಡು ನಾನು ಅವನ ಸ್ಪಿರಿಚುವಲ್ ಸನ್ನೇ, ನಮ್ಮ ಸಭೆ ಮಗನೇ. ಸ್ಪಿರಿಚುವಲ್ ಸನ್ ಬಂದ, ಪಾಸ್ಟರ್ ಗಾಡಿ ತೊಗೊಬೇಕಂತ 40,000 ರೂಪಾಯಿ ಇಟ್ಟಿದ್ದೆ. ನಮ್ಮ ಅಪ್ಪ ಫಸ್ಟು ಏನೋ ಮಾಡಬೇಕಂತಿದ್ದಾರೆ ಅಂತ ತಂದು ಕೊಡ್ತಾರೆ, ನಾನು ಗಾಡಿ ಆಮೇಲೆ ತೊಗೊತೀನಂತ. ಅಲ್ಲಿ ಗೊತ್ತಾಯಿತು ಅವನ ಅಧೀನತೆ. ಸಿದ್ದೇಶ್ 1 ಗಾಡಿ ಅಲ್ಲ, 10 ಗಾಡಿ ತಗೊತೀನಿ. ಅವ್ನು ಮಾಡೋದು ಒಂದು ಕೂಲಿ ಕೆಲಸ ಅಷ್ಟೇ. ಅನೇಕ ದಿನಗಳಿಂದ ಅವ್ನ ಸೋರ್ಸು 40,000 ಇಸ್ ಸೋರ್ಸ್, ಅವ್ನ ಸೋರ್ಸ್. ನಾನು ಜಸ್ಟ್ ಸಂಡೇ ಸೆಕೆಂಡ್ ಸರ್ವಿಸಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಂದೆ. ನಮ್ಮ ಸೌಂಡ್ ಸಿಸ್ಟಮ್ ಚೇಂಜ್ ಬೇಕು, 40 ಲಕ್ಷ ಬೇಕು. ನಾವು ಚರ್ಚ್ ಜಮೀನು ತಗೋಬೇಕಂದ್ರೆ ಒಂದು 10 ಕೋಟಿ ಬೇಕು. ಬಟ್ ನೀವೆಷ್ಟು ಮೆಚ್ಯೂರ್ ಆಗಿದ್ದೀರಾ ಅಂತ ಇನ್ನು 2 ವರ್ಷದಲ್ಲಿ ಗೊತ್ತಾಗ್ತಿದೆ. ಇದ್ದೀರಾ? ಆಗ ನಾವು ಊಟಕ್ಕೆ ಕರ್ಕೊಂಡು ಹೋದ್ವಿ. ಅವ್ರನ್ನ ಒಂದು ದೊಡ್ಡ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋದ್ವಿ. ಊಟ ಮುಗಿದ್ಮೇಲೆ ಅವ್ರನ್ನ ಮಾತು ಹೇಳಿದ್ರು, ನಾನು ನಮ್ಮ ಸ್ಪಿರಿಚುವಲ್ ಫಾದರ್ನ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕೆ ಅಂದೆ. ಇಲ್ಲಿ ನೀನು ನನ್ನ ಬ್ಲೆಸ್ ಮಾಡಿದಾರಲ್ಲ, ನಾನು ಅವ್ರನ್ನ ಬ್ಲೆಸ್ ಮಾಡಿ ಹೋಗ್ಬೇಕಂದ. ಅದು ಒಂದು ಅಧೀನತೆ. ಇದ್ದೀರಾ? ಶಬ್ದ ಬರ್ತಾ ಇಲ್ಲ. ಅಧೀನತೆ ಏನು ನೆನೆಸ್ಕೊಂಡಿದ್ದೀರಾ? ಕಾಣಿಕೆ ಕೊಟ್ಟು ಹೋಗೋದನ್ನ ನೆನೆಸ್ಕೊಂಡಿದ್ದೀರಾ?
ಅಧೀನತೆ ಅಂದರೆ ಅಬ್ರಾಮನ ಕೈಯಿಂದ ತಪ್ಪಿಸ್ಕೊಂಡು ಈಸಾಕ ಹೋಗ್ಬೋದಾಗಿತ್ತು. ತನ್ನನ್ನು ಸಬ್ಮಿಷನ್ ಮಾಡ್ತಾನಲ್ಲಿ. ಯಾಕೆ? ಸಾಯಿಸ್ಕೋಪ ಅಂತ. ಆ ಸಬ್ಮಿಷನ್ನೇ ದೇವ್ರಿಗೆ ಇಡಿಸಿದ್ದು. ಆ ಬರಗಾಲದಲ್ಲಿ ಅವನಿಗೆ 100 ಫೋಲ್ಡ್ಸ್ ಬಂದಿದ್ದು. ನೀವು ಸಬ್ಮಿಷನ್ ಇಲ್ಲ. ಸಬ್ಮಿಷನ್ ಇಲ್ಲದ ಕಾರಣ ನೀವು ಅಲ್ಲೇ ಇದ್ದೀರಾ. ಇನ್ನು ಸಬ್ಮಿಷನ್ ಬಂದ್ರೆ ನೀವು ನೋಡಿ, ಚೆಕ್ ಮಾಡಿ ನೋಡ್ರಿ ನಿಮ್ಮ ಲೆವೆಲ್ಸ್ ಹೇಗಿರ್ತೈತೆ ಅಂತ. ನಮ್ಮಿಷ್ಟ ಪ್ರಕಾರ ನಾವು ಮಾಡ್ತೀವಿ, ನಿಮ್ಮಿಷ್ಟ ಪ್ರಕಾರ ಮಾಡೋಕ್ಕಾಗಿ. ಅದಕ್ಕೆ ಪೇತ್ರನಿಗೆ ಹೇಳ್ತಾರೆ, ಇನ್ನು ಮೇಲೆ ನಿನ್ನಿಷ್ಟ ಪ್ರಕಾರ ಮಾಡೋಕ್ಕಾಗಿಲ್ಲ, ನೀನು ನಡು ಕಟ್ಕೊಂತೀಯ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಂದರೆ ಸಬ್ಮಿಷನ್, ಅಂದರೆ ಅಧೀನತೆಗೆ ಬರ್ತೀಯ ನೀನು. ಪೇತ್ರನಿಗೆ ಹೇಳಿದ್ರಲ್ವ, ಯೋಹನದಲ್ಲಿ ಹೇಳಿದ್ರೆ ಇಲ್ವಾ? ಏನದು ಯೋಹನಗೆ? ಇನ್ನು ಮೇಲೆ ನಿನ್ನಿಷ್ಟ ಪ್ರಕಾರ ನಡೆಯೋಕ್ಕಲ್ಲ, ಸಭೆಯಲ್ಲಿ ಬಂದು ನಮ್ಮಿಷ್ಟ ಪ್ರಕಾರ ನಡೆಯೋಕ್ಕಲ್ಲ. ದೇವರು ಅಪಾಯಿಂಟ್ ಮಾಡಿದಂಥ ಒಬ್ಬ ಸೇವಕನಿಗೆ ಅಧೀನರಾಗಿ ಅವ್ರ ಬಾಯಿಂದ ಬಂದ ವಾಕ್ಯಗಳನ್ನ ಅಕ್ಸೆಪ್ಟ್ ಮಾಡಿ, ಆ ವಾಕ್ಯಗಳಿಗೆ ವಿರುದ್ಧವಾಗಿ ಮಾತಾಡುವಾಗ ನಿಮಗೆ ಗೊತ್ತಿಲ್ಲದಾಗೆ ಕರ್ಸ್ ನಿಮ್ಮ ಮೇಲೆ ಬರ್ತಿದೆ. ಅಂದರೆ ಶಿಲುಬೆಯಲ್ಲಿ ಎಲ್ಲ ಶಾಪ ಹೋಗಿದೆ, ನಾವು ಕೈ ಹಾಕಿ ಅಲ್ಲಿಂದ ಎತ್ಕೋತೀವಿ, ಸ್ವಲ್ಪ ಇರಲಿ ಬರಲಿ ಅಂತ. ನೋ, ಇದು ಮಾಡಬೇಡ ಅಂದರೆ ನೀವು ಮಾಡಬಾರ್ದು. ಒಬ್ಬ ಯೌವನಸ್ಥನಿಗೆ ಸಭೆಯಲ್ಲಿ ಹೇಳ್ತಾನೆ ಇದೆ, ಈ ಮದುವೆ ಬೇಡ, ನೀನು ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಯಾವ ಮನೆಗೆ ಹೋಗ್ಬೇಡ. ನೋ. ಯಾಕೆ? ಅಧೀನತೆ ಇಲ್ಲದ ಕಾರಣ, ಅವನಿಷ್ಟಕ್ಕೂ ನಡೆಯೋ ಕಾರಣ ಮೇಲೆ ಬರೋಕ್ಕಾಗ್ತಾ ಇಲ್ಲ. ಹಂಗೆ ಹಂಗೆ ಇದ್ದಾನೆ. ಯಾಕೆ? ವೈ? ನೋ ಸಬ್ಮಿಷನ್. ನಾವೇನು ಮಾಡ್ತೀವಿ? ಪಾಪ. ನಾವು ದೇವರಿಗೆ ವಿರೋಧವಾಗಿ ನಾವು ಅವ್ರನ್ನ ಪಾಪ ಅಂತ ಕರಿತೀವಿ. ನೋ, ದೇವರೇ ಪಾಪ ಅಂದ್ರೆ ನೀನೇನು ಪಾಪ ಅಂತ ಕರಿತೀವಿ ಅವ್ರನ್ನ? ನೀನು ಹೆಂಗೆ ಸಹಾಯ ಮಾಡ್ತೀಯ ಅವ್ರಿಗೆ? ಹಾಗಾದ್ರೆ ನೀನು ಅಧೀನದಲ್ಲಿ ಇಲ್ಲ ದೇವರಿಗೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಒಬ್ಬನ ಅಧೀನಕ್ಕೆ ಬಂದ್ಬಿಟ್ರೆ, ಇವಾಗ ನೆಕ್ಸ್ಟ್ ಅವ್ರು ಕರೆದು ಹೇಳ್ತೀನಿ, 3 months ಸೈಲೆಂಟಾಗಿ ಬಂದು ಚರ್ಚಲ್ಲಿ ಕೂತ್ಕೊಂಡ. ನಡೆದ ಘಟನೆ. ಒಬ್ಬನಿಗೆ 800 ಕೇಸ್ ಇದೆ ಅವನ ಮೇಲೆ. ಎಷ್ಟು ಕೇಸು? ಅವರಪ್ಪ ದೊಡ್ಡ MP, ಒಂದು ಕಾಲದಲ್ಲಿ MP MLA, ಒಂದು ಬಿಲೀವರ್. ಅವನು ಒಂದು ಪಾಸ್ಟರ್ ಬಂದ, ಪಾಸ್ಟರ್ ಇದ್ರ ಪ್ರಾಬ್ಲಮ್ ಇದೆ, ಸೈಲೆಂಟಾಗಿ ಏನು ಮಾಡಬೇಡ, ಸೈಲೆಂಟಾಗಿ ಇಲ್ಲಿ ನನಗೆ ಅಧೀನನಾಗಿ ಇಲ್ಲಿರು. ಕೆಲವು ತಿಂಗಳಾದಮೇಲೆ, ಈಗ ನೀನು ಫೋಟೋ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಅಂದ್ರಂತೆ. ಅಯ್ಯೋ ಬೇಡ, ಪೊಲೀಸರು ಬಂದುಬಿಡ್ತಾರೆ. ನೋಡಿ, ಇವಾಗ ಒಬ್ಬನು ಯಾವಾಗ ಸಬ್ಮಿಷನ್ ಆಗ್ತಾನೋ ಫೋಟೋ ಹಾಕಿದ್ರು, ಅವನ್ನ ಕರ್ಕೊಂಡೋಗಿ ಎಲ್ಲ ಊರು ಸುತ್ತಿಸಿದ್ರು, ಏನು ಎಫೆಕ್ಟ್ ಆಗಿಲ್ಲ. ಈಗ ಆ ಮನುಷ್ಯ ದುಬೈನಲ್ಲಿ ಪ್ರತಿದಿನ 20,000 ಇವರಿಗೆ, ಯಾರಿಗೆ ವಿಧೇಯನಾಗಿದ್ದ ಅವರಿಗೆ ಸೋ ಮಾಡ್ತಾನೆ. ದೊಡ್ಡ ದೊಡ್ಡ ಶೇಕ್ಗಳ ಮಧ್ಯದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಬೇರೆ ಯಾರೂ ಅಲ್ಲ, ನಮ್ಮ ಸ್ಯಾಮ್ ಸ್ಮಿತ್ ಹತ್ರಲ್ಲ, ಅವರ ಜೊತೆಯಲ್ಲಿ ನಮ್ಮನೆಗೆ ಬಂದಿದ್ದ ಹುಡುಗ. ರೀಸೆಂಟಾಗಿ ನಾನು ಅವನಿಗೊಂದು ವಾಚ್ ಕೂಡ ಗಿಫ್ಟ್ ಮಾಡಿದೆ. ಈಗ ಎಲ್ಲಿ ಕೇಳಿದ್ರೆ, ಈಗ ದುಬೈನಲ್ಲಿ ಬಿಸ್ನೆಸ್ ಅಂದರೆ ಇಷ್ಟು ತಿಂಗಳು ನನ್ನ ಜೊತೆಯಲ್ಲಿ ನಾನು ಹೇಳಿದ್ದೀನಿ ಕೇಳ್ಕೊಂಡು ಸೈಲೆಂಟಾಗಿದ್ದ. ಇದ್ದಕ್ಕಿದ್ದಾಗೆ ಒಂದು ಶಿಫ್ಟ್. ನೋಡ್ರಿ, ನಮಗೆ ಅಧೀನರ ಆಗಿಲ್ಲ ಅಂದರೆ, ಹೇಳ್ತೀನಿ ಕೇಳಿಸ್ಕೊಳ್ರಿ, ಸಭೆಗೆ ಸಭಾಪಾಲಕನಿಗೆ ಅಧೀನರ ಆಗಿಲ್ಲ ಅಂದರೆ ನಮಗೆ ಗೊತ್ತಿಲ್ಲದೆ ಸೈತಾನ ನಮ್ಮನ್ನು ವಂಚಿಸ್ತಾ ಇರ್ತಾನೆ. ನೀವು ಮೋಸ ಹೋಗ, ಅದಕ್ಕೆ ಪೌಲ ಬರೀತಾನೆ, ಮೋಸ ಹೋಗಬೇಡ್ರಿ. ನಾವೇನು ನೆನೆಸ್ಕೊಂತೀವಿ? ನಾವು ಪಾಸ್ಟರ್ಗೆ ಕರೆಕ್ಟಾಗಿ ಆಫರಿಂಗ್ ಕಳಿಸ್ತಾ ಇದ್ವಿ, ಸಂತೋಷ. ಆದರೆ ಅದಕ್ಕಿಂತ ಮುಖ್ಯ ಏನು ಗೊತ್ತಾ? ನನ್ನ ಸಂಡೇ ಆರಾಧನೆ ಮುಖ್ಯ. ಸಬ್ಮಿಷನ್ ಇಸ್ ಮೇನ್, ನಾಟ್ ಯುವರ್ ಬಿಸ್ನೆಸ್ ಆರ್ ಸಮಥಿಂಗ್ ಎಲ್ಸ್. ಯಾವಾಗ ನೀವು ಅದು ಮಾಡಿ ನೋಡ್ರಿ, ಚಾಲೆಂಜ್ ಮಾಡ್ತೀನಿ, ನಿಮ್ಮ ಲೈಫಲ್ಲಿ ನೀವು ಬೇರೆ ಲೆವೆಲ್ಗೆ ಹೋಗ್ತೀರಾ. ನಾನು ಹೇಳುವಾಗ ನಿಮಗೆ ನೋವಾಗ್ಬೋದು, ಹರ್ಟ್ ಆಗ್ಬೋದು, ಬಟ್ ಆ ನೋವಿದೆ ಅಲ್ವಾ, ಆ ನೋವು ನಿಮ್ಮ ಗಾಯಗಳನ್ನು ಕಟ್ಟುವಂಥದ್ದಾಗಿದೆ. ದಿಸ್ ಇಸ್ ನ್ಯೂ ರೆವಲೇಷನ್. ದೇವರು ನನಗೆ ಕೊಟ್ಟರು. ನಾನು ಯಾಕೆ ನನ್ನ ಸಭೆ ಮಕ್ಕಳು ಹಂಗೆ ಇದ್ದಾರೆ, ಯಾಕೆ ಆಗ ದೇವರು ಕೊಟ್ಟಂಥ ರೆವಲೇಷನ್ ನಿಮಗೆ ಹೇಳ್ತಾ ಇದ್ದೇನೆ. ಇವತ್ತು ಹೇಳ್ತೀನಿ, ಭಾನುವಾರ ಕೂಡ ಹೇಳ್ತೀನಿ, ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳ್ತೀನಿ. ಯಾವಾಗ ನೀವು ನನಗೆ ತಲೆ ಬಾಗ್ತೀರೋ, ಒಬ್ಬ ದೇವ ಮನುಷ್ಯನ ತಲೆ ಬಾಗ್ತೀರೋ, ಲೋಕದಲ್ಲಿ ಎಲ್ಲೂ ನಿಮ್ಮನ್ನು ತಲೆ ಬಗ್ಗದ ಹಾಗೆ ದೇವರು ನಿಮ್ಮನ್ನು ನಡೆಸುವ ದೇವನಾಗಿ ಇದ್ದೀರಾ. ಬರೇ ಕಾಸು ಕಾಸು ಅಂತ ನೆನೆಸ್ಕೊಂಬೇಡ್ರಿ. ಮನಿ, ಕಳ್ಳ ಹತ್ರ ಕೂಡ ಮನಿ ಇದೆ. ಲೋಕದಲ್ಲಿ ಎಲ್ಲರ ಹತ್ರ ಮನಿ ಇದೆ. ಮನಿ ಇಸ್ ನಾಟ್ ಎ ಮ್ಯಾಟರ್. ಕ್ರಿಶ್ಚಿಯಾನಿಟಿ ಇಸ್ ಟೋಟಲ್ ಡಿಫ್ರೆಂಟ್. ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ಅಧೀನತೆಗೆ ಬರೋದು, ಅಂಧಕಾರದ ದೊರೆತನದಿಂದ
ಅದಕ್ಕೆ ಸೈತಾನ ನಿಮ್ಮನ್ನ ಸೆಲೆಬ್ರೇಷನ್ ಮಾಡ್ದಂಗೆ ಮಾಡಕ್ಕೆ ಬಿಡಲ್ಲ. ಪಾಸ್ಟರ್ ಸೆಲೆಬ್ರೇಷನ್ ಮಾಡಕ್ಕೆ ಬಿಡಲ್ಲ. ಸೆಲೆಬ್ರೇಷನ್ ಮಾಡಿದ ಒಂದು ವಿಡಿಯೋ, ಪಾಸ್ಟರ್ಗಳಿಗೆ ಇದು ಬೇಕಾ, ಈ ಸೂಟ್ ಬೇಕಾ, ಕರೋನಾದಲ್ಲಿ ಎಲ್ಲೋಗಿದ್ರು ಪಾಸ್ಟರ್, ಕರೋನಾದಲ್ಲಿ ಆನ್ಲೈನಲ್ಲಿ ನಾವು ಪ್ರೇಯರ್ ಮಾಡ್ತಾ ಇದ್ವಿ, ಎಷ್ಟೋ ಜನ ಹೀಲ್ ಆಯಿತು. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತೈತೆ? ಇವಾಗ ನೀವು ಹೇಳಿ, ಒಂದು ಕಂಪನಿಯಲ್ಲಿ ನಿಮಗೆ ಒಂದು ಅಧೀನತೆ ಇಲ್ಲ ಅಂದರೆ, ಅಂದರೆ ಏನು ಹೇಳಿದೆ ಇಂಗ್ಲೀಷಲ್ಲಿ, ಸಬ್ಮಿಷನ್ ಇಲ್ಲ ಅಂದರೆ ನೀವು ಕಂಪ್ನಿಯಲ್ಲಿ ಇರ್ತೀರಿ. ಯಾರು ಎಷ್ಟು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರ? ಹೇಳು ರಿಚರ್ಡ್, ನಿನಗೆ ಉಡುಪಿಗೆ ಹೋಗ್ಬೇಕು ಪ್ರತಿ ವಾರದಲ್ಲಿ 2 ಸಲ, ನೀನು ಹೇಳು, ಆಗಲ್ಲ ರೀ. ಒಂದು ಕಂಪನಿಗೆ ಬಂದಮೇಲೆ ನೀನು ಅಧೀನನಾದಾಗ ನಿಮಗೆ ಪ್ರಮೋಷನ್ ಬರೋದೆ. ಕ್ರೈಸ್ತ ಪರಲೋಕ ನಿಮಗೆ ಇನ್ನೆಷ್ಟು ಪ್ರಮೋಷನ್ಸ್ ಇಟ್ಟಿದೆ. ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾವು ಚೆನ್ನಾಗಿದ್ರೆ ಸಾಕು. ಇಲ್ಲ, ನೀನು ಬಂದು ಕುಂಡ್ರಿಸಿರೋದೆ ದೇವರ ರಾಜ್ಯವನ್ನು ವಿಸ್ತಾರ ಮಾಡೋಕ್ಕಾಗಿ ನಿನಗೆ ಬಿಸ್ನೆಸ್ ಕೊಟ್ಟಿರೋದು ದೇವರು. ಒಬ್ಬ ಸೇವಕನನ್ನ ಡೆಕೋರೇಟ್ ಮಾಡೋಕ್ಕಾಗಿ ದೇವರು ನಿನ್ನ ಪ್ರಾಸ್ಪರಿಟಿ ಕೊಟ್ಟಿರೋದು. ಯಾವಾಗ ಅವನನ್ನು ಡೆಕೋರೇಟ್, ಅದಕ್ಕೆ ನಾನು ಬರೋ ಸೇವಕರಲ್ಲಿ ಯಾಕೆ ಕೆಲವರೆಲ್ಲ ಇದೆಲ್ಲ ಓವರ್ ಆಯಿತು ಪಾಸ್ಟರ್, ಯಾಕೆ ಅವ್ರನ್ನ ಡೆಕೋರೇಟ್ ಮಾಡೋಕ್ಕಾಗಿ ನಾನು ಇಷ್ಟಪಡ್ತೇನೆ, ಚಿನ್ನ ಕೊಡೋಕ್ಕಾಗಿ ಇಷ್ಟಪಡ್ತೀನಿ, ಬೆಳ್ಳಿ, ಅವರನ್ನ ಡೆಕೋರೇಟ್ ಮಾಡುವಾಗ ನಾನು ಇವತ್ತವರೆಗೂ ಕೂಡ ಬ್ಲೆಸ್ ಆಗೇ ಇದ್ದೀನಿ. ಗೊತ್ತಾ ನಿಮಗೆ? ನೆಕ್ಸ್ಟ್ ವೀಕ್ 1 ವಾರ ಇಬ್ಬರು ಸೇವಕರನ್ನು ಕರೆದಿದ್ದಾರೆ. 5 ಸ್ಟಾರ್ ಹೋಟ್ಲ್ ರೂಮ್ ಬುಕ್ ಮಾಡಿದ್ದಾರೆ. ಏನಕ್ಕೆ? ನನ್ನ ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ, ಅಂದರೆ ಅಲ್ಲಿ ಎಂಜಾಯ್ ಮಾಡಲಿ ನಿಮ್ಮ ಫ್ಯಾಮಿಲಿ ಅಂತ. ನಾನು ಹೋಗಿ ಖರ್ಚು ಮಾಡ್ಬೇಕಂದ್ರೆ 2 ರಿಂದ 3 ಲಕ್ಷ ಬೇಕು. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರ್ತೀನಿ. ಈ ಸೆಲೆಬ್ರೇಷನ್ ಎಲ್ಲ ಯಾರು ಕೊಟ್ಟಿದ್ದು? ಕಮ್ ಆನ್ ಚರ್ಚ್. ನಿಮ್ಮ ಸೇವಕ ಸೆಲೆಬ್ರೇಟ್ ಮಾಡ್ತಾನಂದ್ರೆ ಅದರಲ್ಲಿ ಭಾಗವಹಿಸ್ಬೇಕು ನೀವು. ಆಗ ನಿಮ್ಮ ಲೈಫಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ಹೊರಗಡೆ ಸಭೆ ವಿಷಯ ಡಿಸ್ಕರ್ಸೇ ಮಾಡಬಾರ್ದು. ಪಾಪಿಗಳ ಪಕ್ಕದಲ್ಲಿ ನೀನು ಸ್ವಂತ ಮಗನೇ ಆಗಿರ್ಬೋದು, ನೋ ಡಿಸ್ಕಷನ್. ಅವನಿಗದು ಸೆಟ್ ಆಗಲ್ಲ. ಯಾಕಂದರೆ ನೀನು ಆತ್ಮಿಕ ಮನುಷ್ಯ, ಅವನು ಶಾರೀರಿಕ ಮನುಷ್ಯ. ಶಾರೀರಿಕ ಮನುಷ್ಯನಿಗೂ ಆತ್ಮಿಕ ಮನುಷ್ಯನಿಗೂ ಹೋರಾಟ ಇದೆ. ಕಮ್ ಆನ್ ಚರ್ಚ್. ಈಗ ಹೇಳ್ರಿ, ಒಬ್ಬ ಸೈತಾನನ ಆಗುವಂಥ ಲೂಸಿಫರ್ನ ದೇವರು ಅಷ್ಟು ಡೆಕೋರೇಟ್ ಮಾಡುವಾಗ, ನೀವು ಹೋಗಿ ವಾಸ ಮಾಡಕ್ಕೆ ಹೋಗುವಂಥ ಪರಲೋಕವನ್ನ ರಸ್ತೆಗಳೆಲ್ಲ ಚಿನ್ನದಲ್ಲೇ ಡೆಕೋರೇಷನ್ ಮಾಡಿರುವಾಗ, ಹಾಗಾದ್ರೆ ನೀವೆಷ್ಟು ಡೆಕೋರೇಟ್ ಆಗಿರಬೇಕು, ಒಬ್ಬ ಸೇವೆಗೆ ಎಷ್ಟು ಡೆಕೋರೇಟ್ ಆಗಿರಬೇಕು ಯೋಚನೆ ಮಾಡಿ. ಇದೆಲ್ಲ ಏನು ಗೊತ್ತಾಗೋದು? ಅಧೀನತೆಯಲ್ಲೇ ಬರೋದು ಬ್ಲೆಸ್ಸಿಂಗ್. ಓದ್ರಿ ರೋಮನ್ಸ್ ಅಲ್ಲಿ ಎಷ್ಟನೇ ವಾಕ್ಯ? 6. ಓದಿ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದ್ದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದ್ದರಿಂದಲೂ. ಅಲ್ಲ, ಇನ್ನೊಂದು ವಾಕ್ಯ ಇವಾಗ 8:2. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಎಲ್ಲ ಕೇಳಿಸ್ಕೊಳ್ರಿ. ನೋಡಿ, ನೀವು ಇಲ್ಲಿರ್ಬೇಕು. ನೋಡಿ, ಎಷ್ಟೋ ನನ್ನ ಪ್ರಸಂಗ, ಸಾವಿರಾರು ಪ್ರಸಂಗ ನೀರಲ್ಲಿ ಹಾಕ್ದಂಗೆ ಹೋಗ್ಬಿಟ್ಟಿದೆ. ನೀವು ಗಮನಿಟ್ಟು ಕೇಳುವಾಗಲೇ ನೀವು ಆತ್ಮಿಕ ಮನುಷ್ಯರಾಗ್ತೀರಾ. ಪ್ಲೀಸ್, ಪರಿಶುದ್ಧಾತ್ಮ ಹೇಳ್ತಾನೆ, ನೀವು ಸಂಡೇ ಚರ್ಚ್ಗೆ ಹೋಗಪ್ಪ ಅಂದರೆ ನಾವು ಮಲ್ಕೊಂಡಿದ್ರೆ ಮಾಡ್ತಾ ಇರ್ತೀವಿ. ವಾರ ಪೂರ್ತಿ ತಿಂದಾಕಿರ್ತೀವಿ ನಾವೇ. 2 ಅವರ್ ಕುತ್ಕೊಳ್ಳೋಕೆ ಎಷ್ಟು ಮಾತಾಡ್ತೀವಿ, ಎಷ್ಟು ಕಂಪ್ಲೇಂಟ್ ಹೇಳ್ತೀವಿ, ಏನೇನೋ ಹೇಳ್ತೀವಿ. ಹಾಗಾದರೆ ನಾವು ಪರಿಶುದ್ಧಾತ್ಮನನ್ನು ನೋಯಿಸ್ತಾ ಇದ್ದೀವಿ ಡೈಲಿ. ನಾವು ಪ್ರತಿದಿನ ಹೇಳಬೇಕು, ನಾನು ನನ್ನ ಸ್ವಂತ ಸೊತ್ತಲ್ಲ, ಐ ಬಿಲಾಂಗ್ಸ್ ಟು ಹೋಲಿ ಸ್ಪಿರಿಟ್. ಅವರು ನನ್ನ ಮನೆಯನ್ನು ಡೆಕೋರೇಟ್ ಮಾಡ್ತಾರೆ, ಅವರು ನನ್ನ ಬಿಸ್ನೆಸ್ಸನ್ನು ಡೆಕೋರೇಟ್ ಮಾಡ್ತಾರೆ, ಅವರು ನನ್ನ ಮಕ್ಕಳನ್ನು ಡೆಕೋರೇಟ್ ಮಾಡ್ತಾರೆ, ಅವರು ನನ್ನ ಲೈಫನ್ನು ಡೆಕೋರೇಟ್ ಮಾಡ್ತಾರೆ. ಹೋಲಿ ಸ್ಪಿರಿಟ್. ಪಕ್ಕದ ಹೇಳ್ರಿ, ಹೋಲಿ ಸ್ಪಿರಿಟ್. ಅವ್ರಿಗೆ ಅವ್ರು ಹೇಳಿಲ್ಲ, ನನಗೆ ಚಿನ್ನದಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಕಟ್ಟಿ ನಾನು ಹಳ್ಳದಲ್ಲಿ ಬಂದು ವಾಸ ಮಾಡ್ತೇನೆ ಅಂತ ಪರಿಶುದ್ಧಾತ್ಮ ಹೇಳಿಲ್ಲ. ನಾನು ನಿನ್ನೊಳಗೆ ಬಂದು ವಾಸ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನಿನ್ನ ಜೊತೆಲೇ ಇರಬೇಕಂತ ನಾನು ಇಷ್ಟಪಡ್ತೇನೆ. ಯು ಆರ್ ದಿ ಟೆಂಪಲ್ ಆಫ್ ಗಾಡ್. ಇದ್ದೀರಾ? ನಾನು ಹೇಳ್ತೀನಿ ನೀವು ಸಾಧಾರಣದ ವ್ಯಕ್ತಿಗಳಲ್ಲ. ಸೈತಾನ ಫಸ್ಟು ಸಮೇತ ಬಂದು ತೋರಿಸಿದ್ದೇನೆ ಹೇಳಿ, ಇದೆಲ್ಲ ನೀನು ಕೊಡ್ತೀನಿ, ನೀನೇನು ಮಾಡು,
ಹಂಗಾದ್ರೆ ಅದೆಲ್ಲ ನಿಮ್ದೇ. ನೀವು ಯಾವಾಗ ಇಲ್ಲಿ ಅಧೀನರಾಗ್ತಿರೋ ಅದೆಲ್ಲ ನಿಮ್ಮ ಹತ್ರ ಕಾಲ ಹತ್ರ ಬರ್ತಿದೆ. ಹೇಗೇನು ಗೊತ್ತಿಲ್ಲ, ಸಮಥಿಂಗ್ ಸೂಪರ್ ನ್ಯಾಚುರಲ್ ನಡೀತೀನಿ ನಿಮ್ಮ ಲೈಫಲ್ಲಿ. ಸಮಥಿಂಗ್ ಇದ್ದಕ್ಕಿದ್ದ ಹಾಗೆ. ಇವತ್ತು ನನಗೆ ಯಾರೋ 1 ಲಕ್ಷನೋ 50,000 ತಂದು ಮನೆಗೆ ಬಂದು ಆಫರಿಂಗ್ ಕೊಟ್ಟು ಹೋಗ್ತಾರೆ. ಒಂದಿನ ಯಾರೋ ಸೂಟ್ ಕೇಸಲ್ಲೇ 2 ಕೋಟಿ 3 ಕೋಟಿ 10 ಕೋಟಿ ತಂದು ಕೊಟ್ಟು ಹೋಗು. ದಟ್ ಇಸ್ ಕಾಲ್ಡ್ ಸೂಪರ್ ನ್ಯಾಚುರಲ್. ನಾವೇನಂತೀವಿ ಅಂದರೆ, ಇವಾಗ ಫಸ್ಟೇ ನನ್ನ ಹತ್ರ ಕೊಟ್ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಲ್ಲ. ಫಸ್ಟ್ ನಮ್ಮ ಸಭೆಯಲ್ಲೆಲ್ಲ ಅವರೆಲ್ಲ ಇದ್ದಾರಲ್ವಾ, ಅವರೆಲ್ಲ ಕೊಡ್ಬೋದಾಗಿತ್ತಲ್ವಾ, ಫಸ್ಟ್ ನೀನು ಕೊಡು, ಆಮೇಲೆ ಅವ್ರು ಕೊಡ್ತಾರೆ. ಹಾಗಾದರೆ ಇವನ್ ಬಚ್ಚಿಕೊಳ್ಳೋದು ಸ್ವಲ್ಪ ಇಟ್ಟನ, ಅವ್ರಿದ್ದಾರಲ್ವ, ಅವ್ರ ಬಿಸ್ನೆಸ್ ಮೇಲೆ ಅವ್ರು ಕೊಡ್ಬೋದಲ್ವಾ, ಹೇಗೆ ನೀನು ಕೂಡ ಯೋಗ್ತೆ ಅಲ್ವಾ. ಇನ್ನು ಕೆಲವು ಹೇಳೋದು, ಅಯ್ಯೋ ಬಿಡಿ ಜಾಸ್ತಿ ಕೊಟ್ಟಿದ್ರಲ್ಲ ನಾನೇನು ಕೊಡೋದು. ಡೆಕೋರೇಷನ್ ಆಗ್ತಾನೇ ಇರಬೇಕು. ಎಷ್ಟು ಡೆಕೋರೇಷನ್ ಇಲ್ಲಿ ಮಾಡ್ತಿರೋ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಲೈಫು ಡೆಕೋರೇಟ್ ಆಗ್ತಾನೆ ಇರ್ತೈತೆ. ಆಮೇಲೆ ಸೈತಾನ ನಮ್ಮನ್ನು ವಂಚಿಸ್ಬಿಟ್ಟ, ಪ್ರತಿದಿನ ವಂಚಿಸ್ತಾನೆ ನಮ್ಮನ್ನು. ನೀವು ಹೋರಾಡ್ತಾ ಇರೋದು ಶರೀರದಲ್ಲ, ಪಕ್ಕದಲ್ಲಿ ಹೇಳಿ ಶರೀರದಲ್ಲ. ಅದಕ್ಕೆ ಪೌಲು ಬರ್ತಾನೆ, ನಮ್ಮ ಹೋರಾಟ ಆಕಾಶ. ಅಂದರೆ ಸೈತಾನಿಗೆ ಒಂದೇ ಒಂದು ಇಷ್ಟ ಇಲ್ಲ, ಏನು ಗೊತ್ತಾ, ನಾವು ಚೆನ್ನಾಗಿರೋದು. ಪ್ರತಿ ಆದಿಂದ ಓದ್ಕೊಂಬನೆ ಲೀಡರ್ನೇ ಅಟ್ಯಾಕ್ ಮಾಡಿರೋದು. ಆದಾಮ್ ಏವೋಲ್ಡ್ರನ್ನ ದೇವ್ರು ಹೆಂಗೆ ಡೆಕೋರೇಟ್ ಮಾಡಿದ್ರು, ಎಷ್ಟು ನದಿಗಳನ್ನು ಕೊಟ್ಟು, ಅವ್ರನ್ನ ಎಷ್ಟು ಡೆಕೋರೇಟ್ ಮಾಡಿದ್ರು. ಒಂದು ನಿಮಿಷದಲ್ಲಿ ಬಂದ್ಬಿಟ್ಟು ಅವ್ರ ಡೆಕೋರೇಷನ್ ಕೆಡ್ಸಾಕಿ ಫುಟ್ಪಾತ್ ಮಾಡಿಬಿಟ್ನೆ. ಆಗ ನಿಮ್ಮ ಲೈಫನ್ನ ಎಷ್ಟು ಜನ ಲೈಫನ್ನ ಫುಟ್ಪಾತ್ ಮಾಡ್ತಾ ಇಲ್ಲ ಅವನು. ಒಂದು ಹೇಳ ನಿಮಗೆ, ಯಾವತ್ತು ಒಂದು ಸ್ಪಿರಿಚುವಲ್ ಫಾದರ್ನ ಅಕ್ಸೆಪ್ಟ್ ಮಾಡ್ತಿರೋ ಅದೇ ಅಧೀನತೆ. ಓದಿ ವಾಕ್ಯ ಓದಿ. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ. ನೋಡಿ, 2 ನಿಯಮನೇ. ಅದೊಂದು ನಿಯಮ, ಇದೊಂದು ನಿಯಮ. ಪಾಪ ಮರಣಗಳೆಂಬ ಕಾರಣವಾದ ನಿಯಮದಿಂದ ಕ್ರಿಸ್ತನ ಮೂಲಕ ಬಿಡಿಸಿತು. ನೆಕ್ಸ್ಟ್, ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಲ್ಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ, ಕೇಳಿಸ್ಕೊಳ್ರಿ, ಏನಂದೆ, ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಆಮೇಲೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಹಾಗಾದ್ರೆ ನೀವು ಆ ಅಧೀನತೆಯಿಂದ ಮತ್ತೊಂದು ಅಧೀನತೆಗೆ ಬಂದ್ರಿ. ಅಲ್ಲಿ ಧರ್ಮಶಾಸ್ತ್ರ ಅಧೀನತೆಯಿಂದ ಈಗ ಪರಿಶುದ್ಧಾತ್ಮನ ಅಧೀನತೆಗೆ ಬಂದಿದ್ದೀರ. ಕಮಾನ್ ಚರ್ಚ್. ನಮಗೆ ನಾವೇ ಎಲ್ಲೋ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ. ಇಲ್ಲ, ಪ್ರತಿ ಸ್ಥಳದಲ್ಲಿ ದೇವರು ಒಂದು ಲೀಡರ್ನ ನೇಮಿಸ್ತಾರೆ. ಕರೆಕ್ಟ್. ಗಿದ್ಯೋನ್ನ ಗ್ಯಾಂಗಲ್ಲಿ ಕರ್ಕೊಂಡು ಯುದ್ಧ ಮಾಡಿಸಿ ಅನ್ಬೋದಾಗಿತ್ತು. ಅಲ್ಲಿ ನೀರು ಕುಡಿ ಅಂತಾರೆ. ಯಾವ ಥರ ನೀರು ಕುಡಿದನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ, ಗಮನಿಸಿದ್ದೀರಾ? ಹೌದಾ? ಕರೆಕ್ಟಾ? ಸೊ ಒಂದ್ಸಲ ನೋಡೋಣವಾ? ನೋಡಿ ಯಾರ ಥರ ನೋಡಿ ಅಲ್ಲಿ. ಇದನ್ನು ತೋರಿಸ್ತೀನಿ ನಿಮಗೆ. ಇವಾಗ ದೇವರು ಪ್ರತಿ ಕಡೆ ಒಂದೊಂದು ವಿಷಯ ನಮಗೆ ಅಲ್ಲಿ ತೋರಿಸ್ತಾ ಇರ್ತಾರೆ. ನಾವು ಯಾಮಾರ್ಬಿಡ್ತೇವೆ. ನಾವು ಅನ್ಯ ಜನಗಳಲ್ಲ. ಅನ್ಯ ಜನಗಳು ವೀಕ್ಲಿ ಒನ್ಸು ಏನಂತಾರೆ, ಹಾಯ್ ಗಾಡ್, ಹೌ ಆರ್ ಯು, ಓಕೆ ಐ ವಿಲ್ ಕಮ್ ದೀಪಾವಳಿ, ಸಿ ಯು ಅನ್ಕೊಂಡು ಹೋಗ್ತಾರೆ. ಬಟ್ ನಾವು ಹಂಗಲ್ಲ. ಎವ್ರಿ ಡೇ, ಎವ್ರಿ ಮಿನಿಟ್ ವಾಕ್ ವಿತ್ ಗಾಡ್, ಟಾಕ್ ವಿತ್ ಗಾಡ್, ಈಟ್ ವಿತ್ ಗಾಡ್, ಸಿಟ್ ವಿತ್ ಗಾಡ್. ಎವ್ರಿ ಮಿನಿಟ್ ನಾನು ಹೇಳ್ತೀನಿ, ಎವ್ರಿ ಮಿನಿಟ್ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಪರಿಶುದ್ಧಾತ್ಮರೊಂದಿಗೆ. ಕಾರಲ್ಲಿ ಹೋಗ್ತಾ ಹೇಳ್ತಾ ಇರ್ತಾನೆ, ಐ ಆಮ್ ಬಾಡಿ ಅಪ್ಪ, ನನ್ನ ಶರೀರ ಕ್ರಿಸ್ತನ ಶರೀರ, ನನ್ನ ದೇಹ ಪರಿಶುದ್ಧಾತ್ಮನ ಆಲಯ. ನನ್ನ ಕಣ್ಣು ಬೇರೇನೋ ನೋಡುವಂತಿದ್ದೆ, ನನ್ನ ಕಣ್ಣು ಬೇರೇನೋ ನೋಡುವಂತಿದ್ದೆ. ಯಾಕಂದ್ರೆ ಶರೀರ ಭಾವದ ಕರ್ಮಗಳು ಗೊತ್ತಿದೆ ಅಲ್ವಾ?
ಕೆಟ್ಟದ್ದು ಬರ್ತಾ ಇರ್ತೈತೆ. ಅದನ್ನ ಅಲ್ಲಿ ನಾವು ಗೆಲ್ಲುವವರಾಗಿದ್ದೇವೆ. ಯಾವಾಗ? ಪರಿಶುದ್ಧಾತ್ಮ ಅನುಸರಿಸಿ ನಡೆಯುವಾಗ. ಟೆಂಪ್ಟೇಷನ್ ಬರ್ತೈತೆ. ಟೆಂಪ್ಟೇಷನು ಮೊಬೈಲಲ್ಲ, ಆ ಕಾಲದಲ್ಲೇ ಬಂದ್ಬಿಡ್ತು. ಅಬ್ರಾಹ್ಮನಿಗೂ ಟೆಂಪ್ಟೇಷನ್ ಬಂತು, ಜೋಸೆಫನಿಗೂ ಟೆಂಪ್ಟೇಷನ್ ಬಂತು, ಸೊಲೊಮೋನಿಗೂ ಟೆಂಪ್ಟೇಷನ್ ಬಂತು, ಇಸ್ರಾಯೇಲ್ ಮೊದಲ ರಾಜ ಸೌಲನಿಗೂ ಟೆಂಪ್ಟೇಷನ್ ಬಂತು, ದಾವೀದನಿಗೂ ಬಂತು. ಯಾರಿಗೆ ಬಂದಿಲ್ಲ ಹೇಳಿ? ಆದರೆ ಅವರೆಲ್ಲರಿಗಿಂತ ನಾವು ಗ್ರೇಟು. ಯಾಕೆ? ನಮ್ಮ ಒಳಗಡೆ ಪರಿಶುದ್ಧಾತ್ಮ ಇದ್ದಾನೆ, ನಮಗೆ ಕಾವಲಾಗಿ, ನಮಗೆ ಡಿಪಾಸಿಟ್ ಆಗಿ ಅವರ ಇಟ್ಟಿರುವ ದೇವನಾಗಿದೆ. ನೀನು ನಿಜವಾಗಿ ಪರಿಶುದ್ಧಾತ್ಮ ನಿನ್ನೊಳಗಿದ್ರೆ ಖಂಡಿತ ನೀನು ಅಧೀನ ಆಗಿರ್ತೀಯ. ಯಾವಾಗ ಆ ಅಧೀನತೆ ಬರ್ತೈತೋ ಉಳಿದ ಎಲ್ಲ ಕಾರ್ಯಗಳು, ಸೈತಾನಿಗೆ ಅಧೀನತೆ ಒಂದೇ ಇಡಿಸಲ್ಲ. ಅದಕ್ಕೆ ಅವನು ಅಧೀನನಾಗಲ್ಲ, ನಿಮ್ಮನ್ನು ಅಧೀನತೆಗೆ ಬಿಡಲ್ಲ. ಅವನು ಮಾತೇನು ಕೇಳೋದು? ನಿಮ್ಮನ್ನ ಕೂತಿರ್ ಕೇಳುವ ಪ್ರಸಂಗ ಕೇಳುವಾಗ ನಿಮ್ಮನ್ನು ಉಚ್ಚೆಬ್ಬಿಸ್ಬಿಡ್ತಾನೆ, ನಿಮ್ಮಲ್ಲಿ ಬಂದ್ಬಿಡ್ತೈತೆ. ನೋ, ನೆವರ್ ನೆವರ್. ಪರಿಶುದ್ಧಾತ್ಮನ ನೋಯಿಸೋದಿಲ್ಲ. ತೀರ್ಮಾನ ತಗೊಳ್ರಿ. ಎಷ್ಟು ದಿನ ನಾವು ಅವಿಧೇಯರಾಗಿರೋದು, ನಮ್ಮ ಇಷ್ಟ ಪ್ರಕಾರ ಮಾತಾಡೋದು, ನಮ್ಮ ಇಷ್ಟ ಪ್ರಕಾರ ನಡೆಯೋದು. ದೇವರೇ ಮೆಚ್ಚಲ್ಲ. ಇವತ್ತೆಲ್ಲ ಚೆನ್ನಾಗಿ ನಡೀತಾ ಇರ್ಬೋದು. ಯೋಬನ ಮನೆಯಲ್ಲಿ ಡೈಲಿ ಸೆಲೆಬ್ರೇಷನ್, ಗೊತ್ತಾ ನಿಮಗೆ? ಹಲೋ, ಮಾತಾಡಿ. ಕರೆಕ್ಟಾ? ಡೈಲಿ ಸೆಲೆಬ್ರೇಷನ್, ಕರೆಕ್ಟಾ? ಈ ಸೆಲೆಬ್ರೇಷನ್ಗೆ ಸೈತಾನಿಗೆ ಇಡಿಸಿಲ್ಲ. ಹೊಟ್ಟೆಲ್ಲ ತೊಳಸ್ಬಿಡ್ತಾ ಅವನಿಗೆ. ಸೆಲೆಬ್ರೇಷನ್ ಹೆಂಗಾರ ಸ್ಟಾಪ್ ಮಾಡಬೇಕು. ಅಬ್ರಾಹ್ಮನಿಗೆ ಭಯ ಹುಟ್ಟಿಸೋಕೆ ಸ್ಟಾರ್ಟ್ ಮಾಡ್ದ. ಡೈಲಿ ಸೆಲೆಬ್ರೇಷನ್ ಇತ್ತಾ ಯೋಬನ ಮನೆಯಲ್ಲಿ? ಫಸ್ಟ್ ಅವನೇನು ಉಂಟು ಮಾಡ್ದ? ಯಾವಾಗ ಭಯ ಬಂತು, ದೇವರ ಅಧೀನದಿಂದ ಹೊರಗಡೆ ಬಂದ್ಬಿಟ್ಟ, ಕಾಂಪೌಂಡಿಂದ ಆಚೆ ಬಂದ್ಬಿಟ್ಟ, ಈಸಾಗಿ ತಗ್ಲಾಕೊಂಬಿಟ್ಟ. ಒಂದು ಹೇಳ್ತೀನಿ, ಡೈಲಿ ಸೆಲೆಬ್ರೇಟ್ ಮಾಡಿ ವಿತ್ ಗಾಡ್, ವಿತ್ ಯುವರ್ ಚಿಲ್ಡ್ರನ್, ವಿತ್ ಯುವರ್ ಫ್ಯಾಮಿಲಿ, ವಿತ್ ಯುವರ್ ಪಾಸ್ಟರ್. ದೇವರಿಗೆ ಸೆಲೆಬ್ರೇಷನ್ ತುಂಬ ಇಷ್ಟ. ಮಗನ ಹೇಳ್ರಿ, ನೀವು ಒಳ್ಳೆ ಬಟ್ಟೆ ಹಾಕೋದು ಇಷ್ಟ ದೇವರಿಗೆ, ನೀವು ಗೋಲ್ಡ್ ಹಾಕೋದು ಇಷ್ಟ. ಯಾರೋ ಕೆಲವರು ಮೂರ್ಖರು ಹೇಳ್ತಾರೆ ಗೋಲ್ಡ್ ಬೇಡ ಅಂತ. ಬಿಡಿ, ಆದರೆ ಒಂದು ಮಾಡಿ, ನೀವು ಒಂದು ಅರ್ಥ ಮಾಡ್ಕೊಳ್ರಿ, ನೀವು ಶರೀರ ಭಾವಕ್ಕೆ ಸಂಬಂಧಪಟ್ಟವರಲ್ಲ, ಯು ಆರ್ ಎ ಸ್ಪಿರಿಟ್. ಒಂದು ಪ್ರೋಗ್ರಾಮ್ ಬರ್ತೈತೆ ಇದ್ರ ಟಿ ವಿನಲ್ಲಿ, ಇಂಗ್ಲೀಷಲ್ಲಿ, ಕೇಕ್ ಪ್ರೋಗ್ರಾಮ್, ಕೇಕೆಲ್ಲ ಕಟ್ ಮಾಡೋದು. ಅದರಲ್ಲಿ ಎಷ್ಟು ಜನ ಮಕ್ಕಳು ಅವ್ರಿಗೆ? 18 ಜನ ಅವ್ರ ಮಕ್ಕಳಂತೆ. ಅವ್ರಿಗೆ ಒಂದೊಂದು ಹೆಸರೇನು ಗೊತ್ತಾ? ಎಲ್ಲ ಸ್ಪಿರಿಟ್, ಇದರಲ್ಲಿ ರೈಚಸ್ನೆಸ್, ಇದರೆಲ್ಲ ಹೆಸರಿಟ್ಟಿದ್ದಾರೆ. ನಾವೇನು ಇಡ್ತೀವಿ? ಮಣಿಯಮ್ಮ, ಗಂಗಮ್ಮ, ಪಾಂಡ್ಯಮ್ಮ. ಫಸ್ಟ್ ದಿವ್ಯ ಭಾರತಿ ಫಿಲಮ್ ಆ್ಯಕ್ಟರ್, ತುಂಬ ಒಳ್ಳೆ ಹೆಸರು. ನಗ್ಮ, ತುಂಬ ಒಳ್ಳೆ ಹೆಸರು. ಅಲೇ ಪರಿಶುದ್ಧಾತ್ಮನ ಫಲದಲ್ಲಿ ಒಂದು ಹೆಸರಿಟ್ಟು ನೋಡೋಣ. ಇದ್ದೀರಾ? ನಮಗೆ ಎಲ್ಲೋ ಒಂದು ಭಯ, ಅಂದರೆ ಸೆಕ್ಯೂರಿಟಿ. ಅಯ್ಯೋ, ನಾನು ಬಂದು ಕ್ರಿಶ್ಚಿಯನ್ ಹೇಳ್ಬಿಟ್ರೆ ಗೌರ್ಮೆಂಟಿಂದ ಏನು ಕೊಡದಿರೋ ಹೋಗ್ಬಿಟ್ರೆ. ಸೆಕ್ಯೂರಿಟಿ ಯಾರು ಗೊತ್ತಾ? ಹೆವೆನ್ ಇಸ್ ಅವರ್ ಸೆಕ್ಯೂರಿಟಿ, ನಾಟ್ ಗೌರ್ಮೆಂಟ್ ಕೊಡೋ ಫೆಸಿಲಿಟೀಸ್ ಅಲ್ಲ. ಅವ್ರು ಹೇಳಿದ ಈಗ ಅಕ್ಕಿ ಕೊಡಲ್ಲ, ಬೇಡ ಹೋಗು, ನೀನು ರೇಷನ್ ಅಕ್ಕಿ ಕೊಡ್ತೀಯ, ನಾನು ಸೋನಾ ಮೊಸರು ತಿಂತೀನಿ. ಕೆಲವು ದುಡ್ಡು ಇರ್ತೈತೆ, ಒಂದು ಒಳ್ಳೆ ಮೊಬೈಲ್ ತಗೊಳಲ್ಲ, ಅಪ್ಗ್ರೇಡೇ ಆಗಲ್ಲ, ಹಂಗೇ ಇರ್ತಾರೆ. ನಾವೇನೇನಾಗ್ತೀವಿ ಗೊತ್ತಾ? ಅಪ್ಗ್ರೇಡ್ ಆಗ್ತಾನೇ ಇರ್ತೀವಿ. ಅದಕ್ಕೆ ದೇವರು ನಮ್ಮನ್ನ ಬೇರೆ ಲೆವೆಲ್ ತಗೊಂಡು, ಯಾವಾಗ ನೀವು ಅಪ್ಗ್ರೇಡ್ ಆಗ್ತಿರೋ ಬೇರೆ ಲೆವೆಲ್ಗೆ ಹೋಗ್ತಾ ಇರ್ತೀರ. ನಮಗೆ ನಾಳೆದೇ ಯೋಚನೆ, ಅದು ತಗೊಂಬಿಟ್ರೆ ಸ್ವಲ್ಪ ಅಪ್ಗ್ರೇಡ್ ಆಗಿರಿ, ಪಕ್ಕದಲ್ಲಿ ಹೇಳ್ರಿ. ಬೈ ಚಾನ್ಸ್ ಎಲ್ಲ ಹೋದ್ರೂ ಕೂಡ ಗಾಂಧಿ ಕ್ಲಾಸೇ ಹುಡುಕ್ತಾ ಇರ್ತೀವಿ. ಯಾವಾರ ನಿಮಗೆ ನೀವು ಖರ್ಚು ಮಾಡೋಕೆ ಕೊಡ್ಕೋಬೇಡ, ಯಾರಿಗೂ ಕೊಡೋದು ಬಿಡಿ, ನಿಮಗೆ ನೀವು ಕೂಡ. ಅದಕ್ಕೆ ಇವತ್ತು ನಾನು ಹೇಳಿದೆ ಮಲ್ಲು, ಇವತ್ತು ನಾಳೆನೋ ಒಂದು ಒಳ್ಳೆ ಹೋಟ್ಲ್ ಹೋಗು, 20,000 ಆದರೂ ಪರವಾಗಿಲ್ಲ, ಒಳ್ಳೆ ಒಂದು ಊಟ ಮಾಡ್ಬಾ ಹೋಗಂದೆ. ಸೆಲೆಬ್ರೇಟ್ ಮಾಡು, ಬರುವಂಥ ಆದಾಯಕ್ಕೆ ಮೊದಲೇ ಸೆಲೆಬ್ರೇಟ್ ಮಾಡು. ಇದ್ದೀರಾ? ಅವರು ಸ್ಯಾಮ್ ಸ್ಮಿತ್ ಹೇಳುವಾಗ ನನಗೆ ಶಾಕು. 1/2 ಎಕರೆ ಜಮೀನು, ಒಂದು ಚರ್ಚು ಎಲ್ಲ ಅವ್ರ ಪಾಸ್ಟರ್ ಕಾಲ ಹತ್ರ ಇಕ್ಬಿಟ್ಟು, ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು, ಪಾಸ್ಟ್ರೆ ಇದು ಒಂದು ಮೀಲ್ಗೆ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋದ್ರಂತ. ಎಷ್ಟು ಲಕ್ಷ? 54 lakhsನ. ಹಂಗೆ ನಮ್ಗೆ ಹೇಳ್ತೀವ?
ಸುಶೀಲಾ, ನಮ್ಮ ಹೆಂಡತಿ ಹೆಸರಲ್ಲಿ ಒಂದು ಜಮೀನು ರಿಜಿಸ್ಟರ್ ಮಾಡ್ತೀವಿ ಅಂದ ತಕ್ಷಣ, ನಿಮ್ಮ ಹೆಂಡತಿ ಹೆಸರು ಮಿನಿಸ್ಟ್ರಿ ಹೆಸರು ತಾನೆ? ಓಕೆ ಪಾಸ್ಟರ್ ಮಾಡಿ, ನಾನು ಕೊಡ್ತೀನಿ, ರಿಜಿಸ್ಟರ್ ಮಾಡಿ, ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ಯಾವಾಗ ಅಲ್ಲಿಗೆ ಬರ್ತಿರೋ ಅಲ್ಲಿ ನಿಮ್ಮ ಡೋರ್ಸು ಲಕ್ಷಗಳಿಂದ ಕೋಟಿಗಳಿಗೆ ಹೋಗ್ತೀರಾ, ಕೋಟಿಗಳಿಂದ ಮಿಲಿಯನ್ಸ್ಗೆ ಹೋಗ್ತೀರಾ. ನಾವು ಬರೀ ಮಿನಿಸ್ಟ್ರಿ ಬಗ್ಗೆ ಯೋಚನೆ ಮಾಡೋದು, ಮಿನಿಸ್ಟ್ರಿ ಮಾಡೋನು ಯೋಚನೆ ಮಾಡಲ್ಲ. ಮಿನಿಸ್ಟ್ರಿ ಆರ್ಕ ಮಿಸ್ಸಾಗ 1 ಲಕ್ಷ, ಅನಿಲ್ ಗೌಡಗೆ 0. ಮಿನಿಸ್ಟ್ರಿ ದೊಡ್ಡದ, ಮಿನಿಸ್ಟ್ರಿ ಮಾಡೋನು ದೊಡ್ಡವನ? ಶಬ್ದನ ಬರ್ತಾ ಇಲ್ವೇ? ಇವಾಗ ನಾನೊಂದು 3 ವಾರ ಪ್ರಸಂಗ ಮಾಡಲು ಇಟ್ಕೊಳ್ಳಿ, ನಿಮ್ಗೆ ಏನು ಅನ್ಬೋದು? ಜಾಲಿನಾ? ನಾನು ಒಂದು 3 ವಾರ ಪ್ರಸಂಗ ಮಾಡಲು ಇಟ್ಕೊಳ್ಳಿ. ಕೆಲವ್ರು ಬಿಡಿ, ಒಳ್ಳೇದಾದ ಬಿಡಪ್ಪ, ಪಾಸ್ಟ್ ಇದ್ದರೆ ಸುಮ್ಮನೆ ಲೇಟ್ ಆಗ್ತಿದೆ, ಬೇರೆ ಬೇಗ ಮುಗಿಸ್ಬಿಡ್ದಂಗೆ ಯೋಚನೆ. ಅದು ಅವ್ರ ಅಧೀನದಲ್ಲಿ ಇಲ್ದಿರೋರು, ಅಧೀನವಾಗಿರೋರು ಹೇಳ್ತಾರೆ, ಇಲ್ಲ ನಮ್ಮ ಆತ್ಮಿಕ ತಂದೆ ನಮ್ಮ ಪ್ರಸಂಗ ಮಾಡಲಿ ಅಂತಲೇ. ಯೋಚನೆ ಮಾಡ್ತೀರಾ? ಖಂಡಿತ ಒಂದು ದಿನ ಹಂಗೆ ಆಗ್ತಿದೆ. 3 ವಾರ ನಾ ಇರಲ್ಲ, ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಹೇಳೋದು ಅರ್ಥ ಆಗ್ತಿದೆಯಾ? ಯಾವಾಗ ನಮಗೆ ಸಬ್ಮಿಷನ್ ಬರ್ತಿತ್ತೋ ಎಲ್ಲ ಕಾರ್ಯಗಳು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿ. ಹೆಂಗೆ ಪ್ರೀತಿ ಮಾಡೋದು? ಕಣ್ಣಿಗೆ ಕಾಣುವಂಥ ಒಬ್ಬ ತಂದೆಯನ್ನು ಅಪಾಯಿಂಟ್ ಮಾಡೋದು, ಒಬ್ಬ ವ್ಯಕ್ತಿಯರನ್ನು ಪ್ರೀತಿ ಮಾಡಿಲ್ಲ ಅಂದರೆ ಇನ್ನೆಲ್ಲಪ್ಪ. ಸಬ್ಮಿಷನ್ ಇಲ್ಲಂದ್ರೆ ಹೆಂಗೆ ಹೇಳಿ? ನಾನು ಒಬ್ರಿಗೆ ಹೇಳ್ತೀನಿ ಇಲ್ಲಿ ಹೋಗ್ಬೇಡ ಅಂದರೆ ಇನ್ನು ಹೋಗ್ಬಾರ್ದು. ರಾತ್ರಿ 1 ಗಂಟೆಗೆ ಎದ್ದು ಪ್ರೇಯರ್ ಮಾಡಪ್ಪ ಅಂದರೆ ನೀವು ಮಾಡಬೇಕು, ಅದೇ ಸಬ್ಮಿಷನ್. ಸೆಲ್ಫ್ ಪ್ರೇಯರ್ ಇದೆ, ಹೋಗಪ್ಪ ಅಂದರೆ ಸಬ್ಮಿಷನ್. ಹೋಗ್ತಿರೋದು ಏನು ಗೊತ್ತಾ? ಅದನ್ನೇ ಕರೆಯೋದು ಸಬ್ಮಿಷನ್ ಇಲ್ಲ. ನಮ್ಮ ಡ್ಯಾಡಿ ಹೇಳಿದ್ದಾರೆ, ನಮ್ಮ ಅಪ್ಪ ಹೇಳಿದ್ದಾರೆ ಹೋಗಂತ, ಹೋಗ್ತೀವಿ. ಯಾರಾದ್ರು ಹೋಗ್ತಾ ಹೋದ್ರೆ ನೆಕ್ಸ್ಟ್ ನಡೆಯೋದಕ್ಕೆ ಹೋಗಿ ಸಬ್ಮಿಷನ್ ಆಗಿ. ಅದಕ್ಕೆ ಪೌಲ ಬರಿತಾನೆ, ಏನು ಗೊತ್ತಾ? ಬೆತ್ತ ಎತ್ಕೊಂಡು ಬರ್ತೀನಿ, ಅದು ನಾನೇನೋ ಬೆತ್ತ ಎತ್ಕೊಂಡು ಬರ್ತೀನಿ ಅಂದ್ರೆ ನಾಳೆ ನೀವು ಯಾರು ಚರ್ಚಿಗೆ ಬರಲ್ಲ. ಏನು ಅಷ್ಟು ಗಂಚಿಲ್ಲ ಪಾಸ್ಟ್ರಿಗೆ? ಬೆತ್ತ ಎತ್ಕೊಂಡು ಬರ್ತೀನಿ. ಪೌಲ ಹೇಳ್ತಾನೆ ಬೆತ್ತ ಎತ್ಕೊಂಡು ಬರ್ತೀನಿ ಅಂತಾನೆ. ಯಾಕೆ? ಅವರು ಅವರನ್ನ ತಂದೆ ಸ್ಥಾನದಲ್ಲಿ ಇಟ್ಟಿದ್ರು. ಆ ತಂದೆ ಶಿಕ್ಷೆಗೆ ಅವರು ತಾತ್ಸಾರ ಮಾಡಲಿಲ್ಲ. ಬೈಬಲ್ ಇಸ್ ವೆರಿ ಕ್ಲಿಯರ್, ತಂದೆಯ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹಂಗೆ ಹೇಳ್ತಿದ್ದೆ. 13ನೇ ಅಧ್ಯಾಯ ಹೆಂಗೆ ಸ್ಟಾರ್ಟ್ ಮಾಡ್ತಿದ್ದೆ? ತಂದೆಯ, ನೋಡ್ರಿ ಓದ್ರಿ ಇದ್ದೀರಾ? ನೋಡಿ, ನೀವು ಕಲ್ತ್ಕೊಳ್ಳಿ, ಸ್ವಲ್ಪ ಏನಾದರೂ ಕಲ್ತ್ಕೊಳ್ಳಿ, ಇವತ್ತಿಂದ ಚೇಂಜ್ ಆಗ್ರಿ. ಸ್ವಲ್ಪ ಕಷ್ಟ ಆದರೆ ಒಂದು ಹೇಳ್ತೀನಿ, ಅಂಧಕಾರದ ದೊರೆತನೆಗೆ ಒಳಗಾಡಬೇಡ್ರಿ. ಬಿಲಿವರ್ಸ್ ಆಗಿರ್ಬೋದು, ಅವನ ಮಾತು ಕೇಳಬೇಡ್ರಿ, ಪರಿಶುದ್ಧಾತ್ಮನ ಮಾತು ಕೇಳ್ರಿ. ಪ್ಲೀಸ್ ಲಿಸನ್. ಕೇವಲವಾಗಿ ಏನೋ ಕೇವಲ ಇದು ನಾನು ಹೇಳ್ತೀನಿ, ನಿಮಗೆ ಡೇಂಜರ್, ನಿಮ್ಮ ಕುಟುಂಬಕ್ಕೆ ಡೇಂಜರ್. ಇವತ್ತು ಚೆನ್ನಾಗಿ ನಡೀತಾ ಇರ್ಬೋದು, ನಿಮ್ಮ ಫ್ಯಾಮಿಲಿಗೆ ಡೇಂಜರ್. ಸಬ್ಮಿಷನ್ ಇದ್ದರೆ ನೀವು ಎಲ್ಲೂ ತಲೆ ಬಾಗಲ್ಲ. ಅದು ಓದಿಲ್ಲವಲ್ಲ, ಅಲ್ಲಿ ಹೋಗೋಣ, ಗಿದ್ಯೋನ ಹತ್ರ ಹೋಗೋಣ. ಇಲ್ಲಿ ಓದಿ, ಇಬ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಎಷ್ಟನೇ ವಾಕ್ಯ ಅದು? 5ನೇ ವಾಕ್ಯ, ಕರೆಕ್ಟಾ? ಓದಮ್ಮ, ಎಲ್ಲರೂ ಓದ್ರಿ. ಮಕ್ಕಳಿಗೆ ಹೇಳುವಂತೆ, ಕಮ್ಮಿ ಮಾಡಮ್ಮ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಗಮನಿಟ್ಟು ಕೇಳಿಸ್ಕೊಳ್ರಿ, ಮೇನ್ ಕ್ಲೈಮ್ಯಾಕ್ಸ್ ಅಲ್ಲೇ ಇದೆ. ನಿಮಗೆ ಕ್ಲೈಮ್ಯಾಕ್ಸ್ ಅಲ್ಲೇ ಇದೆ. ಯಾರು ತಂದೆ ಅಂತ ದೇವರೇ ನಿರೂಪಿಸ್ತಾರೆ ಅಲ್ಲಿ. ಅಲೋ, ಶಬ್ದ ಬರ್ತಾ ಇಲ್ವೇ? ಯಾರು ತಂದೆ ಅನ್ನೋದನ್ನ ಇವಾಗ ದೇವರೇ ನಿರೂಪಿಸ್ತಾರೆ. ಅನಿಲ್ ಗೌಡ ಹೇಳ್ತಾ ಇರೋದು, ನೀವು ಏನೋ ನನ್ನ ಸ್ವಂತ ಲಾಭಕ್ಕಾಗಿ ಅಲ್ಲಲ್ಲ, ದೇವ್ರು ಹೇಳ್ದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಪರಿಶುದ್ಧಾತ್ಮ ಹೇಳಿದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸಂಡೇ ನೀವು ಬರ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಬಟ್ ಸಬ್ಮಿಷನ್ ತುಂಬ ಮುಖ್ಯ. ಓದ್ಕೊಂಡು ಹೋಗಿ, ಹಂಗೆ ಓದಿ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿಯೇ. ಏನಂದ್ರೆ ನೀವು ಶಿಕ್ಷಿತರಂದ್ರೆ ನೀವು ಎಜುಕೇಟ್ ಆಗ್ಬೇಕಂತಾನೆ. ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಏನ್ ಮಾಡ್ರಿ? ಅದನ್ನ ಹೋಗಿ ಹಿಂದೆ ಕಡೆ ಹೋಗಿ ಮಾತಾಡ್ಬೇಡ್ರಿ. ಏನು ಇವ್ರು ಹೇಳಿದ್ರೆ ಆಗ ಅವ್ರು ನಮ್ಮ ಮನೆ ಕರಿಬಾರ್ದ? ಆ ಪಾಸ್ಟರ್ನ, ಆ ಬ್ರದರ್ ಮನೆ ಕರಿಬಾರ್ದ? ಅವಿಧೇಯತೆ. ತಂದೆ ಶಿಕ್ಷೆನ ಏನ್ ಮಾಡ್ರಿ? ಸಹಿಸ್ಕೊಳ್ರಿ. ನೆಕ್ಸ್ಟ್ ಏನಂತೆ? ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ದೇವರು ನಿಮ್ಮನ್ನ ಮಕ್ಕಳೆಂದು ನಡೆಸ್ತಾರೆ. ಆಮೇಲೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ನೀವು ಆಧಾರ ಅಂದ್ರೆ ಹೇಳಿ,
ಸೂಳೆ ಗುಡ್ಡದವರು. ಅದೇ ತಂದೆ ಶಿಕ್ಷೆಯನ್ನು ಹೊಂದಿದವನು ರಿಯಲ್ ಗುಡ್ಡದವನು. ಕಮ್ ಆನ್ ಚರ್ಚ್. ಪರಿಶುದ್ಧಾತ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಓದಿ, ಹಂಗೆ ಓದಿ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದಷ್ಟೇ ಆಮೇಲೆ ನಮ್ಮ ಆತ್ಮಗಳಿಗೆ. ನೋಡಿ ಇಬ್ರಿಯರಿಗೆ ಬರೆದ ಪತ್ರಿಕಾರ ಹೆಂಗ್ ಎತ್ಕೊಂಡ್ ಬರ್ತಾನೆ, ಈ ಸ್ಪಿರಿಚುವಲ್ ಫಾದರ್ ಬಗ್ಗೆ ಹೆಂಗ್ ಎತ್ಕೊಂಡ್ ಬರ್ತಾನೆ ನೋಡಿ. ಆಮೇಲೆ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಆಮೇಲೆ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆಮೇಲೆ ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಆಮೇಲೆ ಯಾವ ಶಿಕ್ಷೆಯ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ, ಅಂದ್ರೆ ಆ ಸಂತೋಷ ಕೊಡಲು ನಿಮಗೆ ತುಂಬಾ ಬೇಜಾರು ಅನಿಸ್ತೈತೆ. ನಾನು ಈ ಚರ್ಚಿಗೆ ಹೋಗ್ಬಾರ್ದಪ್ಪ ಅನ್ನು ಕೂಡ ಅನಿಸ್ತೈತೆ ನಿಮಗೆ. ಆದ್ರೆ ನೆಕ್ಸ್ಟ್ ಏನಂತೆ, ದುಃಖಕರವಾಗಿ ತೋಚುತ್ತದೆ. ಆಮೇಲೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟುಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಹುಳುಕಿ ಹೋಗದೆ ವಾಸಿಯಾಗುವುದು. ನೋಡಿದ್ರ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನಿಮ್ಮ ಕುಂಟು ಕಾಲು ಹುಳುಕಿ ಹೋಗದೆ ಆಲ್ರೆಡಿ ಕುಂಟ ಕಾಲು. ಆ ಕುಂಟ ಕಾಲು ಏನಾಗೋದಿಲ್ಲ, ಉಳುಕಿ ಹೋಗದೆ ವಾಸಿಯಾಗುವುದು. ಯಾವಾಗ? ಅಧೀನರಾದಾಗ ಮಾತ್ರನೇ ವಾಸಿ. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಒಂದೇಳ ನಮಗೆ ಅಧೀನತೆ ಇಲ್ಲ ಅಂದರೆ ನಾವು ಚರ್ಚಲ್ಲಿ ಸುಮ್ಮನೆ ಗೆಸ್ಟ್ಗಳಷ್ಟೇ. ಗೆಸ್ಟನ್ನು ನಾನು ಬಂದ್ಬಿಟ್ಟು ನೋಡಿ, ಇವತ್ತು ಇಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮದಲ್ಲಿ. ಇದಕ್ಕೆ ಮೊದಲು ಬಂದಿದ್ರೆ ಬರ್ದೆ ನೀವು? ಇದೇ ಫಸ್ಟ್ ಟೈಮಾ? ಇವಾಗ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರು ನಾನು ಬಂದು ಶಿಕ್ಷೆ ಕೊಡೋಕ್ಕಾಗ್ತಿದ್ದ? ಅವ್ರು ನಾಳೆಯಿಂದ ಬರೋದೇ ಇಲ್ಲ. ಅವರು ಗೆಸ್ಟ್ ಅಷ್ಟೇ. ಅವರು ಕಂಟಿನ್ಯೂ ಆಗಿ ಇಲ್ಲಿ ಬಂದು ಈ ವಾಕ್ಯವನ್ನು ಕೇಳಿ ನನ್ನ ಸ್ಪಿರಿಚುವಲ್ ಫಾದರ್ ಒಪ್ಕೊಂಡ್ರೆ ನಾನು ಅವ್ರನ್ನ ವಾಕ್ಯಗಳಿಂದ ಗದರಿಸ್ಬೋದು, ಎಚ್ಚರಿಸ್ಬೋದು, ಖಂಡಿಸ್ಬೋದು. ಯಾಕಂದರೆ ಅವರ ಒಂದು ಬ್ಲೆಸ್ಸಿಂಗ್ ಆಗಿ. ಆಮೇಲೆ ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಹೇಳ್ರಿ, ಸಬ್ಮಿಷನ್ ಅಧೀನತೆ ಇಲ್ಲದಿರ ಯಾವುದು ನಡೆಯಲ್ಲ. ಸೈತಾನನಿಗೆ ಇದು ಇಷ್ಟನೇ ಇಲ್ಲ. ದೇವರಿಗೆ ಸಬ್ಮಿಷನ್ ಆದ್ನ ತಿನ್ಬಾರ್ದು ಹಣ್ಣು ಕೇಳಿದ್ನ, ಸಬ್ಮಿಷನ್ ಆಗಿದ್ನ, ಅಧೀನವಾಗಿದ್ನ. ಯಾರ ಅಧೀನತೆಗೆ ಹೋದ? ಪ್ರತಿ ಸರ್ವಿಸಲ್ಲಿ ಕೂಡ ಪರಿಶುದ್ಧಾತ್ಮನು ನಿಮ್ಮ ಜೊತೆ ಮಾತಾಡ್ತಾನೆ. ನೆಕ್ಸ್ಟ್ ಅವನೊಬ್ಬನ ರೆಡಿಯಾಗೇ ಇಲ್ಲೇ ಬಂದು ನಿಂತಿರ್ತಾನೆ. ನಿಮ್ಮ ಮೈಂಡ್ ವಾಶ್ ಮಾಡೋಕ್ಕೆ ನಿಮ್ಮ ಪಕ್ಕದಲ್ಲಿ ಒಬ್ಬನ ಕುಂಡ್ರಿಸಿರ್ತಾನೆ. ಅವನು ನಿಮಗೆ ಟೈಮ್ ತೋರಿಸ್ತಾ ಇರ್ತಾನೆ. ನೋಡಿ ಎಲ್ಲ ಇವರು ಆದಾಯಕ್ಕಾಗಿ ಮಾತಾಡ್ತಾರೆ. ಅವನನ್ನು ಹೇಳ್ಬೇಕು, ಆಚೆ ಹೋಗೋ ಸೈತಾನ ಅಂತ. ಒಬ್ಬನೇ ಹೇಳ್ಬೇಕಲ್ಲಿ, ಅಫಲ ಪಡ ಸೈತಾನ ಅಂತ. ಅರ್ಥ ಆಗ್ತಿದೆಯಾ? ಯಾರು ನಿಮ್ಮನ್ನು ಗೇಲಿ ಕೂಡ ಮಾಡ್ಬೋದು. ಅಯ್ಯೋ, ಆ ಚರ್ಚೆ ನಾನು ಗೇಲಿ ಮಾಡ್ತಾರಪ್ಪ, ನಾನು ನಿಮ್ಮನೆ ಚರ್ಚಿಗೆ ಬರಲ್ಲ. ಸೈತಾನ, ವೆರಿ ಗುಡ್. ಇವರಿಗೆ ಡೆಕೋರೇಷನ್ ಇಲ್ಲ. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಇವತ್ತು ನಾವು ಈಗ ಹೇಳಿ ಸ್ಟಾರ್ಟಿಂಗ್ ಪಾಯಿಂಟ್. ನಮ್ಮ ಮಗಳು ಏನು ಹೇಳಿದ್ವಿ ಇವಾಗ ಹೇಳಿ? ತಂದೆಯಾದ ದೇವರಿಂದ, ಹೇಳಮ್ಮ ಅದು, ತಂದೆಯಾದ ದೇವರಿಂದ ನೇಮಿಸಲ್ಪಟ್ಟು ಇರುವ ತಂದೆಯಿಂದ ನೇಮಿಸಲ್ಪಟ್ಟ ಸೇವಕನ ಸ್ವರವನ್ನ ಕೇಳುವವರು ಆತ್ಮನಿಗೆ ಅಧೀನವಾಗುವವರು. ಆ ಪರಿಶುದ್ಧಾತ್ಮನಿಗೆ ಕೇಳುವವರು ಪ್ಲಸ್ ಪರಿಶುದ್ಧಾತ್ಮನಿಗೆ ಅಧೀನವಾಗುವವರು. ಪರಿಶುದ್ಧಾತ್ಮನ ಮುಂದೆ ಸಭಾಪಾಲಕರಿಗೆ ಅಧೀನವಾದವರು. ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. ಆಮೇಲೆ ಅವರು ಮಾತ್ರ ಬ್ಲೆಸ್ ಆಗೋದು. ನಾನು ಸ್ಟಾಪ್ ಮಾಡ್ಬೋದು ನಿಮ್ಮ ಸೋರ್ಸನ್ನು. ನೀವು ಫಸ್ಟೇ ಟ್ರೈ ಮಾಡಿ ಅಂಥೇಳಿ ನಾನು ಮಾಡ್ತೀನಿ. ಯಾರು ಬೇಕೋ ಬನ್ನಿ, ಮುಗಿದ ಮೇಲೆ ಸ್ಟಾಪ್ ಮಾಡಿ ಫಸ್ಟೇ ನೋಡೋಣ ಅಂತ ಹೇಳಿ ನೋಡಿ. ಆ ಧೈರ್ಯ ಇದ್ರೆ ಬಂದು ಹೇಳಿ, ಸ್ಟಾಪ್ ಮಾಡ್ತೀನಿ.
ಮತ್ತೆ ನೀವು ಬಂದಾಗ ಮತ್ತೆ ನಾನು ಅದನ್ನು ವಾಪಸ್ ಕರಿಬೋದು. ಎಲಿಯ ಪ್ರವಾದಿ ಎಕ್ಸಾಂಪಲ್, ಬಹಳ ಎಕ್ಸಾಂಪಲ್ಸ್ ನಿಮ್ಗೆ ತೋರಿಸ್ತೀನಿ. ಇದ್ದೀರಾ? ಡೈಲಿ ನಾನು ಎಲ್ಲರನ್ನು ನೀವೆಲ್ಲ ಆಶೀರ್ವದಿಸಲ್ಪಟ್ಟಂದರೆ ಅದು ಗುಂಪಲ್ಲಿ ಏನಂದು ಎಲ್ರಿಗೂ. ಯಾವಾಗ ಈ ವರ್ಡ್ ಯೂಸ್ ಮಾಡಿ ನಾನು ನಿಮ್ಮ ಮೇಲೆ ಬ್ಲೆಸ್ಸಿಂಗ್ ಡಿಕ್ಲೇರ್ ಮಾಡ್ತೀನೋ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರನೇ ಇನ್ಮೇಲೆ ವರ್ಕ್ ಆಗೋಕ್ಕೆ ಶುರುವಾಗದೆ. ಹಂಗಾಗಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ ಸಭೆಯಲ್ಲಿ. ಹಂಗಾಗಬಾರ್ದು ನಾನು ಯೋಚನೆ ಮಾಡ್ತೀನಿ. ಆಮೇಲೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ನಾವು ಚೆನ್ನಾಗಿ ಇದ್ದೀವಲ್ಲ ಅಂದರೆ ನಾನು ನಿಮ್ಮನ್ನು ಬ್ಲೆಸ್ ಮಾಡೋದೇ. ಪ್ರತಿದಿನ ನಾನು ನಿಮ್ಮ ಇದನ್ನು ನೋಡಿದಿರಾ, ವ್ಯತ್ಯಾಸ ನೋಡಿದಿರಾ, ಪ್ರತಿ ಸರಿ ನಿಮ್ಮನ್ನು ಬ್ಲೆಸ್ ಮಾಡಿ ಕಳಿಸ್ತೇನೆ. ಇದ್ದೀರಾ? ಯಾವಾಗ ಸಬ್ಮಿಷನ್ ಆಗ್ತಿರೋ ನಾನು ಹೇಳ್ತೀನಿ, ನೀವು ಅನುಭವಿಸೋಕೆ ಶುರು ಮಾಡ್ತೀರಾ. ನಿಮ್ಮ ಲೈಫ್ ಡೆಕೋರೇಷನ್ ಆಗ್ತೈತೆ, ನೀವು ಎಂಜಾಯ್ ಮಾಡ್ತೀರಿ ನಿಮ್ಮ ಲೈಫ್ನ. ಸಮಾರ್ಯ ಪಟ್ಟಣದಲ್ಲಿ ಅವನು ಹೇಳ್ದ, ಅವಕಾಶ ತೆಗೆದ್ರೆ ಆಗಲ್ಲ ಅಂದ. ಗೇಲಿ, ಯಾರು ಗೇಲಿ? ಪ್ರವಾದಿಗೆ ಗೇಲಿ. ಅದಕ್ಕೆ ಹೇಳಿದ್ರು, ನೀನು ನೋಡ್ತೀಯ, ಅನುಭವಿಸೋದಿಲ್ಲ, ಬದುಕು ಇರಲ್ಲ, ನೀನು ಸತ್ತೋಗ್ತೀಯ ಅಂದ. ಇದ್ದೀರಾ? ಇಲ್ಲ ಪ್ರಿಯರೇ, ನಾವು ಹಂಗೆ ಆಗಬಾರ್ದು ಅನ್ನೋ ದೇವ್ರ ಉದ್ದೇಶ. ನೋಡಿ, ಯಾರನ್ನ ಆರಿಸ್ಕೊಂಡದಂತ ಅದು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಗಿದ್ಯೋನ್, ಅದು ಇದ್ದೀರಾ? ನ್ಯಾಯಸ್ಥಾಪಕರು 7:5 ಅಲ್ಲ, ಅದು ಮಾತ್ರ ಓದಿ. ಯಾರು ಸೆಲೆಕ್ಟ್ ಮಾಡ್ತಾರ? ಅದೇ 5ರಿಂದನೇ ಓದಿ. 5. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು, ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದವರು. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನು ಉಂಟು ಮಾಡಿ ಮಿದ್ಯಾನರು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ಯಾರನ್ನು ಬೇಡ ಅಂತ ಹೇಳ್ತಾನೆ? ಕೈ ಕುಡಿದವ್ರನ್ನು, ಮೊಣಕಾಲೂರಿ ಕುಡಿದವ್ರು. ಅಂದರೆ ನಿನ್ನ ಕೆಲಸಕ್ಕೂ, ನಿನ್ನ ಹಣಕ್ಕೂ, ನಿನ್ನ ಬಿಸ್ನೆಸ್ಗೂ ನೀನು ನಮಸ್ಕಾರ ಮಾಡಿದ್ರೆ ನೀನು ರಿಜೆಕ್ಟ್. ನೀನು ದೇವರ ಮುಂದೆ ತಲೆ ಬಗ್ಗುವಾಗ ನಿನ್ನ ತಲೆ ಎಲ್ಲೂ ಕೂಡ ತಗ್ಗದ ಹಾಗೆ, ಒಬ್ಬನು ಹೇಳ್ತಾರಲ್ಲ ತಗ್ಗೇದೇ ಲೇದು ಅಂತ, ತಗ್ಗದ ಹಾಗೆ ದೇವ್ ನಿಮ್ಮ ಮೇಲೆ ಎತ್ಕೊಳಕ್ಕೆ ನೀವು ಹೇಳಬೇಕು. ಅವನೇ ಸಿನಿಮಾದಲ್ಲಿ ಹೇಳೋದು, ಹೇಳಬೇಕು ತಗ್ಗೇದೇ ಲೇದು. ನಾನು ಒಬ್ಬರ ಮುಂದೆ ತಗ್ಗಿಸ್ಕೊಂಡಿದ್ದೀನಿ. ನನಗಾಗಿ ತಂದೆ ದೇವರು ನೇಮಿಸಿದ ಸಭಾಪಾಲಕ ಮುಂದೆ ನಾನು ತಗ್ಗಿಸ್ಕೊಂಡಿದ್ದೀನಿ. ಇನ್ಯಾರಿಗೂ ನಾನು ತಗ್ಗಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಧೈರ್ಯ ಹೇಳಬಹುದು, ತಗ್ಗೇದೇ ಲೇದು ಅಂತ. ಟ್ರೋಲ್ ಆದರೂ ಪರವಾಗಿಲ್ಲ, ಹೇಳ್ತೀನಿ. ಎಲ್ಲೂ ನೀವು ಬಗ್ಗಬಾರ್ದು, ನಿಮ್ಮ ತಲೆ ಬಗ್ಗಬಾರ್ದು. ಅದಕ್ಕೆ ಹಾಡ್ತೀವ, ತಲೆ ಎತ್ತು ಬಾಬಾ. ಯಾವಾಗ ನೀವು ಒಂದು ಕಡೆ ತಲೆ ಬಗ್ಗುವಾಗ ಇನ್ನೊಂದು ಕಡೆ ದೇವರು ನಿಮ್ಮನ್ನು ಎತ್ತುತ್ತಾರೆ ಮೇಲೆ. ಆಮೇಲೆ ಎಷ್ಟು ನಂಬ್ತೀರ? ಎಲ್ಲ ಒಂದು ಕಡೆ ಹೋಗಿ ಮೊಣಕಾಲು ಹಾಕ್ಬಿಟ್ರೆ ಆಗೋದಿಲ್ಲ. ಮೊಣಕಾಲು ಹಾಕೋ ಜಾಗದಲ್ಲಿ ಮೊಣಕಾಲು ಹಾಕ್ಬೇಕು. ತಲೆ ಬಗ್ಸಿದ್ರೆ ತಲೆ ಬಗ್ಗಿಸ್ಬೇಕು. ಲೋಕದಲ್ಲಿ ತಲೆ ಎತ್ತಿ ನಡಿವಾಗಿ ದೇವ್ರು ಮಾಡ್ತಾರೆ. ಆಮೇಲೆ ಇದ್ದೀರಾ? ಹೇಳಿದ ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಒಂದು ಅಧೀನತೆಯಿಂದ ಮತ್ತೊಂದು ಅಧೀನತೆಗೆ ಬಂದಿದ್ದೀವಿ. ಅದು ಬೇರೆ ಯಾರೂ ಅಲ್ಲ, ಪರಿಶುದ್ಧಾತ್ಮ. ಪರಿಶುದ್ಧಾತ್ಮರೇ ಒಬ್ಬರನ್ನ ಸಭೆಯನ್ನು ನೇಮಿಸಿದ್ದು, ಸಭಾಪಾಲಕರನ್ನು ನೇಮಿಸಿದ್ದು, ಎಲ್ಲವನ್ನೂ ಅವರೇ ನೇಮಿಸಿದ್ದು. ಯಾವಾಗ ಸಭೆಗೆ ನೀವು ಅಧೀನರಾಗಿರ್ತೀರೋ, ಸಭಾಪಾಲಕ ಅಧೀನರಾಗಿರ್ತೀರೋ, ಲೋಕದಲ್ಲಿ ಯಾವ ದುರಾತ್ಮನು ನಿಮ್ಮನ್ನು ಹಿಡಿದಿಟ್ಕೊಳಕ್ಕಾಗೋದಿಲ್ಲ. ನಿಮ್ಮ ಲೆವೆಲ್ಸು ಚೇಂಜ್ ಆಗ್ತಿದೆ. ನಿಮ್ಮ ಪಾಸ್ಪೋರ್ಟ್ಗಳಲ್ಲಿ ಸೀಲ್ ಬೀಳ್ತಿದೆ. ದುಬೈ, ಮಲೇಷ್ಯಾ, ಇಂಗ್ಲೆಂಡ್, ಅಮೇರಿಕಾ ಎಲ್ಲ ಸೀಲ್ ಬಿಡಕ್ಕೆ ಶುರು ಆಗ್ತಿದೆ. ರಿಸೀವ್ ದಿಸ್ ವರ್ಡ್. ಯಾರಿಗೆ ಪಾಸ್ಪೋರ್ಟ್ ಇಲ್ವೋ ಪಾಸ್ಪೋರ್ಟ್ ಮಾಡ್ರಿ ಯೇಸು ನಾಮದಲ್ಲಿ. ನೀವು ಈ ವರ್ಷ ಅಲ್ಲ, ಬರೋ ವರ್ಷ ಟೂರ್ ಹೋಗ್ತೀರಾ ಯೇಸು ನಾಮದಲ್ಲಿ. ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ಅನುಭವಿಸೋದಾಗಿ ಸೈತಾನ ನಿಮ್ಮನ್ನು ತಡೆ ಮಾಡ್ತಾ ಇದ್ದಾನೆ. ಬಟ್ ನೀವು ಇನ್ಮೇಲೆ ಅನುಭವಿಸಬೇಕು. ನೀವು ಡೆಕೋರೇಷನ್ ಹೊಂದಬೇಕು ಯೇಸು ನಾಮದಲ್ಲಿ. ನೀವು ವಾಕ್ಯ ಕೇಳಿದ ಸಭಾಪಾಲಕರನ್ನು ಕೂಡ ತಂದೆ ಅವರ ಡೆಕೋರೇಟ್ ನೀವು ಮಾಡಿಲ್ಲ ಅಂದ್ಬಿಟ್ಟು ತಂದೆ ನಮ್ಮನ್ನು ಡೆಕೋರೇಟ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಎಷ್ಟು ಇದ್ದೀರಾ? ಇನ್ನು ಕೆಲವು ವಾರಗಳಿಗೆ ಇದನ್ನು ಮಾತಾಡ್ತೀನಿ. ಬಟ್ ಇದಕ್ಕಾಗಿ ವೆಯ್ಟ್ ಮಾಡಬೇಕು. ನೀವು ಇದ್ದೀರಾ? ಧೈರ್ಯವಾಗಿ ಹೇಳ್ತೀನಿ, ನಿಮಗೆ ವಿಧೇಯತೆ ಇದೆ ಅಂತ ನಂಬ್ತೇನೆ. ಇವತ್ತಿಂದ ನನಗೆ ವಿಧೇಯರಾಗಿದ್ದೀರ ಅಂತ. ನೆಕ್ಸ್ಟ್ ವೀಕ್ 1 ವೀಕ್ ನಾನು ಇರಲ್ಲ, ನಾನು ಸೆಲೆಬ್ರೇಟ್ ಮಾಡೋಕೆ ಹೋಗ್ತೇನೆ. ಆದರೆ ಸಂಡೇ ಇಲ್ಲಿ ಸರ್ವಿಸ್ ಇರ್ತಿದೆ, ಇಲ್ಲಿ ನಡೆಸ್ತಾರೆ. ನೀವೆಲ್ಲರೂ ಕೂಡ ನನಗಾಗಿ ಪ್ರಾರ್ಥನೆ ಮಾಡಬೇಕು. ನನ್ನ ಸೆಲೆಬ್ರೇಟ್ಗೆ ನೀವು ಏನೇನು ಕೊಡ್ತೀರ ನಾನು ನೋಡ್ತೀನಿ. ಆಮೇಲೆ ನೋಡಿ, ಎಲ್ಲ ಸೈಲೆಂಟ್ ಆಗಿಬಿಟ್ರೆ. ನೀವು ಫಾಸ್ಟ್ ಸೆಲೆಬ್ರೇಟ್ ಮಾಡುವಾಗ ನೀನು ಎಂಜಾಯ್ ಮಾಡಬೇಕು.
Yes, pastor, celebrate. I will send you money. Yes, this is good news. ಇದು ನಿಮ್ಮ ಲೈಫ್. ಆಮೇನ್. ನೆಕ್ಸ್ಟು 3ನೇ ತಾರೀಕು ನಿಮ್ಮ ಮಧ್ಯದಲ್ಲಿ ಜುಬ್ಲಿನ್ ಬರ್ತಾ ಇದ್ದಾರೆ. ಬಟ್ ನಾನಿರಲ್ಲ. ನಾನು ಇನ್ನು 2-3 ಭಾನುವಾರ ನಿಮಗೆ ನಾನು ಕೈ ಸಿಗಲ್ಲ. ಶಾಕ್ ಆಗ್ತಾಯಿದ್ದೀರಾ? ನೀವು ನನಗೆ ನಿಜವಾಗಲೂ ಅಧೀನರಾಗೋ ಆದರೆ ನಮ್ಮ ಪಾಸ್ಟರ್ ಇಲ್ಲ ಅಂದ್ರೆ ಕೂಡ ನಾನು ಸಭೆಗೆ ಮುಖ್ಯ ಅಂತ ನೀವು ಬಂದು ದೇವನ ಆರಾಧನೆ ಮಾಡ್ತೀನಿ. 2 ಸಂಡೇ ಬೇರೆ ಕಡೆ ಪ್ರೀಚ್ ಮಾಡಕ್ಕೆ ಹೋಗ್ತೇನೆ. 1 ಸಂಡೇ ನಮ್ಮ ಪಾಸ್ಟರ್ ಹ್ಯಾರಿ ಪ್ರೀಚ್ ಮಾಡ್ತೀನಿ ನಿಮಗೆ. ನನ್ನ ಕುಟುಂಬ ಸೆಲೆಬ್ರೇಟ್ ಮಾಡೋದನ್ನು ನೀವು ನೋಡಿ. ಬರೀ ಪಾಸ್ಟರ್ ಮಾತ್ರ ಗಮನಿಸಬೇಡಿ. ನನ್ನ ಹಿಂದೆ ಒಂದು ಟೀಮ್ ಇದೆ. ನಾನು ಬಂದಾಗ ಮಾತ್ರ ಎದ್ದು ನಿಂತ್ಕೊಳ್ಳೋದಲ್ಲ. ಆ 2 ಸೇವಕರು ಕೂಡ ಅವರು ಅನಾಯಿಂಟೆಡ್ ಪರ್ಸನ್ಸ್. ಅವರಿಬ್ಬರು ಕೂಡ ಲಿಸಾ ಆ್ಯಂಡ್ ಜಸಿಯಾ. ಅವರು ಬಂದಾಗಲೂ ನೀವು ರೆಸ್ಪೆಕ್ಟ್ ಮಾಡುವಾಗ ನಾನು ಹೇಳ್ತೀನಲ್ಲ, ಎಲ್ಲೋ ಓದಕ್ಕೆ ಕಳಿಸಿ ನಾನು MBA ಓದಿಸಿ ಕೆಲಸಕ್ಕೆ ಸೇರಿಸ್ಬೋದಾಗಿತ್ತು. ನಾವೇನಕ್ಕೆ ಇಷ್ಟು ಲಕ್ಷಗಳು ಖರ್ಚು ಮಾಡಿ ಬೈಬಲ್ ಕಾಲೇಜ್ ಸೇರಿಸಿ ಅಂದರೆ ನೀವೆಲ್ಲ ಬ್ಲೆಸ್ ಆಗಬೇಕು. ಅವ್ರ ಮುಖಾಂತರ ಅನೇಕ ಕಾರ್ಯಗಳನ್ನ ತಿಳ್ಕೊಬೇಕಂತ. ಆಮೇನ್. ಇದ್ದೀರಾ? ಇದೆಲ್ಲ ನನ್ನಿಂದ ಆಗಿದೆಲ್ಲ. ನನ್ನ ಕುಟುಂಬ ಸೆಲೆಬ್ರೇಟ್ ಮಾಡ್ಬೇಕಂತ ದೇವ್ರ ದಿನ ನನ್ನ ಬ್ಲೆಸ್ ಮಾಡ್ತಾನೆ ಇದ್ದ. ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಪಕ್ಕದಲ್ಲಿ ನೋಡಿ ಹೇಳಿ, ಸೆಲೆಬ್ರೇಟ್. ವಿಧೇಯತೆ, ಅದಕ್ಕೆ ಮುಂಚೆ ಅಧೀನತೆ. ಆಮೇನ್. ಸಭೆಯಿಂದ ಶುರುವಾಗಲಿ. ಇದನ್ನು ನಂಬ್ರಿ. ಇದು ನನ್ನ ಲಾಭಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ, ನಿಮಗೋಸ್ಕರ, ನಿಮ್ಮ ನೆಕ್ಸ್ಟ್ ಜನರೇಷನ್ಗೋಸ್ಕರ ಇದನ್ನು ಹೇಳ್ತಾರೆ. ಸೈತಾನನಿಗೆ ಸೆಲೆಬ್ರೇಷನ್ ಇಷ್ಟ ಆಗೋದಿಲ್ಲ. ನಾನು ಚೆನ್ನಾಗಿರೋದು ಇಷ್ಟ ಆಗೋದಿಲ್ಲ, ನೀವು ಚೆನ್ನಾಗಿ, 2 ಕಡೆನೇ ಕೆಲಸ ಮಾಡಿಬಿಡ್ತಾರೆ. ನನ್ನ ನೀವು ಹಾಳು ಮಾಡಿದ್ರಾ ನೆಕ್ಸ್ಟ್ ಬರೋದೇ ನಿಮ್ಮ ಹತ್ರನೇ ಅವನು. ಒನ್ಸ್ ನೀವು ಪಾಸ್ಟರ್ನ ಡಿಗ್ರೇಡ್ ಮಾಡಿಬಿಟ್ರೆ ಅವನು ಗೊತ್ತು ನೀವು ಆಟೋಮೆಟಿಕ್ಕಾಗಿ ಡಿಗ್ರೇಡ್ ಆಗೋಗ್ತೀರಾ ಅಂತ. ನೀವು ಇಲ್ಲಿ ಮೇಲೆ ಎತ್ತಾ ಇದ್ದೀರಿ, ಅಲ್ಲಿ ಸಹಿತ ನಿಮ್ಮ ಲೈಫ್ ತೊಲಗ್ತಾನೆ. ಆಮೇಲೆ ಎಲ್ಲ ಲೀಡರ್ಸ್ಗೂ ಅದನ್ನೇ ಹೇಳ್ತಾನೆ. ಯಾರು ಲೀಡರ್ಸ್ ಇದ್ದೀರೋ ಸ್ವಲ್ಪ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ಲೀಡರ್ಸ್ ನಿಮ್ಮನ್ನು ಎಷ್ಟು ತಲೆ ಕೆಳಗೆ ತಗ್ಗಿಸ್ಕೊಳ್ತೀರೋ ನಿಮ್ಮನ್ನ ಬೇರೆ ಲೆವೆಲಲ್ಲಿ ಯೂಸ್ ಮಾಡ್ತಾರೆ ದೇವರು. ಆಮೇಲೆ ಎಷ್ಟು ಜನ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಹೇಳ್ರಿ. ಖಂಡಿತ ನಿನಗೊಂದು ಗುಡ್ ನ್ಯೂಸ್ ಇದೆ. 101% ನೀವು ಅಧೀನರಾದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಆಗಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀರಲ್ಲ, ಇವತ್ತಿಂದ ನನ್ನನ್ನು ಪಾಸ್ಟರ್ ಅಂತ ಕರೆಯೋರು ಕರೀರಿ, ಅಪ್ಪ ಅಂತ ಕರೆಯೋರು ಕರೀರಿ. ಆಮೇಲೆ ಹೋಗಿ ನಿಮ್ಮ ರಿಸಲ್ಟ್ ನೋಡ್ರಿ. ಆಮೇನ್. ಶಬ್ದ ಬರ್ತಾ ಇಲ್ಲ. ಆಮೇನ್. ಓಕೆ, ದೇವ್ರು ಒಳ್ಳೆಯವನು. ಇವತ್ತು ಹೊಸದಾಗಿ ಬಂದ ಫ್ಯಾಮಿಲಿಗಾಗಿ ನಾವು ಪ್ರೇಯರ್ ಮಾಡೋಣ. ನಿಮ್ಮ ಹೆಸರು ಬ್ರದರ್? ಜೀನೋ. ನಿಮ್ಮ ಹೆಸರು ಕಾಣ ಗೊತ್ತಾ? ಓಕೆ, ಬನ್ನಿ ನಾವು ಪ್ರೇಯರ್ ಮಾಡೋಣ. ತಂದೆ, ಆ ದೇವರೇ, ಈ ಹೊಸದಾಗಿ ಬಂದಂತಹ ಈ ಫ್ಯಾಮಿಲಿಯನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ ಸ್ವಾಮಿ. ಯಾವುದಕ್ಕಾಗಿ ಇವ್ರು ಬಂದರೂ ನಮ್ಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದು ಒಂದು ಪರಿಪೂರ್ಣವಾದ ಒಂದು ಬ್ಲೆಸ್ಸಿಂಗಲ್ಲಿ ಮಕ್ಕಳು ಹೋಗಲಿ. ಯೇಸುವಿನ ನಾಮದಲ್ಲಿ ಇವರು ಈ ವಾಕ್ಯವನ್ನು ಎಂಜಾಯ್ ಮಾಡಿದ್ದಾರೆ. ಖಂಡಿತ ಆ ವಾಕ್ಯ ಇವರ ಜೀವಿತದಲ್ಲಿ 100%, 70% ಇವ್ರ ಲೈಫಲ್ಲಿ ಫಲ ಕೊಡ್ತದೆ ನಾನು ನಂಬಿದ್ದೇನೆ. ಯೇಸುವಿನ ನಾಮದಲ್ಲಿ ಇವರ ಲೈಫಲ್ಲಿ ಏನೇನು ತಡೆಗೋಡೆಗಳಿದೆ ಇವತ್ತು ಅದು ಮುರಿಯಲ್ಪಡಲಿ. ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಇವ್ರ ಲೈಫಲ್ಲಿ ಬರಲಿ. ಯಾರ್ಯಾರು ಇವ್ರನ್ನ ಅವಮಾನ ಮಾಡಿದರೋ ಅವರ ಎದುರುಗಡೆ ಇವರು ತಲೆ ಎತ್ತಿ ನಡೆಯಲಿ. ಯೇಸುವಿನ ನಾಮದಲ್ಲಿ ಈ ಕುಟುಂಬ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. ಆಮೇಲೆ ಎಲ್ಲ ಹೇಳ್ರಿ. ನನ್ನ ಮನವೇ, ಇದ್ದೀರಾ? ನಾಳೆ ಏನಿದೆ? ವುಮನ್ಸ್. ಈಗ ಸಬ್ಮಿಷನ್ ಇದೆ, ತುಂಬ ಮುಖ್ಯ. ಖಂಡಿತ ನಾವು ಸಬ್ಮಿಷನ್ ಮಾಡಿದ್ರೆ, ಕಾಣಿಕೆ ಬೇರೆ ಕೊಡಬೇಕಲ್ವಾ? ಸರಿ, ಕೊಡ್ರಿ, ಸಬ್ಮಿಷನ್ ಮಾಡಿರಿ. ಬಲವಂತ ಎಲ್ಲ ನಿಮಗೆ ಕೆಲಸ ಇದ್ದರೆ ಬರಬೇಡ್ರಿ. ಇಲ್ಲ, ಫ್ರೀ ಮಾಡ್ಕೊತೀನಿ ಅಷ್ಟೇ. ನಮ್ಮ ಕುಟುಂಬ ಬ್ಲೆಸ್ ಆಗಬೇಕಾದ್ರೆ ಬನ್ನಿ. ನಾಳೆ ವುಮನ್ಸ್ ಫಾರ್ ಕ್ರೈಸ್ಟ್ ಇದೆ. ಖಂಡಿತ ನಾನು ನಂಬ್ತೇನೆ, ನಮ್ಮ ವುಮನ್ಸ್ ಫಾರ್ ಕ್ರೈಸ್ಟ್ ಬೇರೆ ಲೆವೆಲ್ಗೆ ಹೋಗ್ತಿದೆ ಅಂತ ನಾನು ನಂಬಿದ್ದೇನೆ. ಮತ್ತು ಯಾರು ಯೂತ್ಸ್ ಇದ್ದೀರೋ ಎಲ್ಲರೂ ಬಂದು ಭಾಗವಹಿಸ್ರಿ. ನಿಮಗೆ ಯೂತ್ಸಿಂದ ಇವಾಗಿಂದ ನಾವು ಟೀಚ್ ಮಾಡ್ತಾರೆ ಅವ್ರು ನಿಮಗೆ ಹೇಗೆ ಅಂತ. ಆಮೇಲೆ ಬನ್ನಿ. ಇಷ್ಟೊಂದು ವಾಕ್ಯ ಕೇಳಿದ್ದೇವೆ. ಫ್ರೈಡೇ ಲವ್ ಸೆಲ್ ಇದೆ ಎಲ್ಲಿ? ಕಾಕ್ಸ್ಟೌನ್, ಲಿಂಗರಾಜಪುರ, ಕಮ್ಮನಹಳ್ಳಿ ಇಲ್ವಾ? ಆ ಕಡೆ. ಓಕೆ, ಕಾಕ್ಸ್ಟೌನ್ ಬ್ರದರ್ ಮಲ್ಲೂರ್ ಮನೆಯಲ್ಲಿ ಲವ್ ಸೆಲ್ ಇದೆ. ದಯವಿಟ್ಟು ಹೋಗಿ ಭಾಗವಹಿಸ್ರಿ. ಲೀಡರ್ಸ್ಗೆ ಯಾರಿಗೆ ಹೇಳಿರ್ತಾರೋ ಅವ್ರು ಮಾತ್ರ ಹೋಗ್ರಿ, ಹಂಗೆ ಹೋಗ್ಬೇಡಿ. ಓಕೆ, ಈಗ ನಾವು ದೇವರಾಜ್ಯಕ್ಕೆ ಕಾಣಿಕೆಯನ್ನು ಕೊಡೋಣ. ದೇವರು ಒಳ್ಳೆಯವನಾಗಿದ್ದಾನೆ. ತಂದೆ ಆ ದೇವರೇ, ಇವ್ರು ಕೊಡುವಂಥ ಕಾಣಿಕೆಗಳನ್ನು ನಾನು ಬ್ಲೆಸ್ ಮಾಡ್ತೀನಿ. ಆನ್ಲೈನ್ ಇರೋರು ಕೂಡ ನೀವು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಕೊಡ್ರಿ. ಯಾಕೆಂದರೆ
ವಾಕ್ಯವನ್ನು ಸುಮ್ಮನೆ ಕೇಳ್ಬಿಡೋದ್ರೆ ಏನು ಪ್ರಯೋಜನ ಆಗಲ್ಲ. ಅದನ್ನು ಘನಪಡಿಸುವಾಗ ನಾನು ಹೇಳ್ದಲ್ಲ, ಕಳೆದ ರಾತ್ರಿ 7 hours ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಿಯರ್ಲಿ 1.25 ಲಕ್ಷ ಅವರಿಗೆ ಬೀಜವನ್ನು ಬಿತ್ಬಿಟ್ಟು ಕಳಿಸ್ತೀವಿ. ಯಾಕಂದರೆ ಅಷ್ಟು ಫ್ರೆಶಸ್ ಆಗಿತ್ತು ಆ ವರ್ಡ್ಸ್, ಅಷ್ಟು ಮಹಿಮೆ ಆಗಿತ್ತು ಆ ವಾಕ್ಯ ನಮಗೆ, ನಮ್ಮ ಜೀವಿತಕ್ಕೆ. ಆಮೇಲೆ ಎಲ್ಲ ಹೇಳ್ರಿ, ಎಲ್ಲ ಎದ್ದು ನಿಂತ್ಕೊಳ್ರಿ, ಕಾಣಿಕೆ ಕೊಡ್ತಾ ಇರ್ರಿ. ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಅದನ್ನು ಪರಿಶುದ್ಧ ನಾಮನ ಕೀರ್ತಿಸಿದೆ. ನನ್ನ ಮನವೇ ಕರ್ತನ ಕೊಂಡ, ಕರ್ತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯ ದೇವರ ಅಳಿಯದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆನ್ಲೈನಲ್ಲಿ ಬಂದಂಥ ಎಲ್ಲ ಕುಟುಂಬಗಳಲ್ಲಿ ಮತ್ತು ಇವತ್ತು ನಮ್ಮ ಸಭೆಗೆ ಬಂದಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದು ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ನೀವೆಲ್ಲರೂ ಕೂಡ ಯಾರ್ಯಾರು ಅಧೀನರಾಗಿದ್ದರು ಅವರೆಲ್ಲರಿಗೂ ಕೂಡ ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವು.